ಹಾಯ್ ಸ್ನೇಹಿತರೆ, ನಾನು ಮಂಜುನಾಥ್, ಸಾಧನಾ ಅಕಾಡೆಮಿ ಶಿಕಾರಿಪುರದಿಂದ. ಸ್ನೇಹಿತರೆ, ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಎಲ್ಲ ಪ್ರಶ್ನೆಗಳಿಗೂ ಗೆಸ್ ಮಾಡಿ ಉತ್ತರ ಕೊಡೋಕ್ಕಾಗಲ್ಲ. ಗೆಸ್ ಮಾಡಿ ಉತ್ತರ ಕೊಡೋಕ್ಕೆ ಹೋದ್ರಿ ಅಂತಂದರೆ ಅದು ತಪ್ಪೇ ಆಗಿರುತ್ತೆ. ಮತ್ತು ಹಲವಾರು ಬಾರಿ ಕನ್ಫ್ಯೂಸ್ ಮಾಡ್ಕೋತಾ ಇರ್ತೀರ, ಇದ ಅಂತ ಟೈಮಲ್ಲಿ ಹೇಗೆ ಅಂಥ ಪ್ರಶ್ನೆಗಳಿಗೆ ಟ್ರ್ಯಾಕ್ ಮಾಡಬೇಕು ಅಂತ ಅಂದರೆ, ಪ್ರಶ್ನೆಗಳಲ್ಲಿ ಎರಡು ಥರದ ವಿಧ ಇರುತ್ತೆ. ಒಂದು ಫ್ಯಾಕ್ಚುಯಲ್ ಪ್ರಶ್ನೆಗಳು, ಇನ್ನೊಂದು ಅನಾಲಿಟಿಕಲ್ ಪ್ರಶ್ನೆಗಳು ಅಂತ. ಫ್ಯಾಕ್ಚುಯಲ್ ಪ್ರಶ್ನೆಗಳಿಗೆ ಅಟ್ಲೀಸ್ಟ್ ನೀವು ಒಂದು ಬಾರಿ ಆದರೂ ಆ ವಿಚಾರದ ಕಡೆ ಗಮನ ಕೊಟ್ಟಿರಬೇಕು, ಕಣ್ಣು ಹಾಯಿಸಿರ್ಬೇಕು. ಅದು ನೆನಪಲ್ಲಿ ಇರಲೇಬೇಕು ಅಂತಲ್ಲ, ಜಸ್ಟ್ ಆ ವಿಚಾರದ ಕಡೆ ಕಣ್ಣಾದರೂ ಹಾಯಿಸಿದ್ರೆ ನೀವು 100% ಅಂಥ ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅಂಥ ಕೆಲವೊಂದು ವಿಚಾರಗಳನ್ನು ಸ್ಪೆಷಲಿ ಆರ್ಗನೈಸೇಷನ್ ರಿಲೇಟೆಡ್ ಆಗಿ, ಅದು ದೇಶೀಯವಾಗಿರ್ಬೋದು, ಅಂತಾರಾಷ್ಟ್ರೀಯವಾಗಿರ್ಬೋದು, ಅಂಥ ವಿಚಾರಗಳನ್ನ ಇವತ್ತು ತೆಗೆದುಕೊಂಡು ಬಂದಿದ್ದೀನಿ. ನೋಡೋಣ ಎಷ್ಟು ಕನ್ಫ್ಯೂಸ್ ಮಾಡ್ಕೋತೀರಾ, ಎಷ್ಟು ಗೆಸ್ ಮಾಡಿ ಉತ್ತರ ಕೊಡ್ತೀರಾ, ಯಾವುದು ಸರಿ ಇರುತ್ತೆ, ಯಾವುದು ಸರಿ ಇರಲ್ಲ, ಮತ್ತು ಅದನ್ನು ಹೇಗೆ ಟ್ರ್ಯಾಕ್ ಮಾಡಬೇಕು ನೋಡ್ತಾ ಬರೋಣ. ವೆರಿ ಫಸ್ಟ್ ಸ್ನೇಹಿತರೆ, G7 ದೇಶಗಳ ಗುಂಪಿದೆ. ಆ G7 ದೇಶಗಳಲ್ಲಿ ಭಾರತವು ಒಂದು ಸದಸ್ಯ ದೇಶ, ವೀಕ್ಷಕ ದೇಶ, ಅಬ್ಸರ್ವರ್ ಕಂಟ್ರಿ, ಮೆಂಬರ್ ಕಂಟ್ರಿ. ಸದಸ್ಯ ದೇಶ ಅಂದರೆ ಸಹ ಸದಸ್ಯ, ಕೋ ಮೆಂಬರ್ ಕಂಟ್ರಿ, ಆ್ಯಂಡ್ ಸದಸ್ಯ ದೇಶವಲ್ಲ. 4 ಚಾಯ್ಸ್ ಇದೆ. ಈ ಪ್ರಶ್ನೆ ನೋಡ್ತಿದ್ದಂಗೆ ನೀವು ತಲೆಯಲ್ಲಿ ಹೇಗೆ ಸೈಕಲ್ ಮಾಡುತ್ತೆ ಅಂತ ಅಂದರೆ ಅದ್ರ ಬಗ್ಗೆ ಸ್ಪಷ್ಟವಾಗಿ ಓದದೇ ಇರೋರು, G7 ಸಮ್ಮಿಟ್ಟು ಈಗ ಜಪಾನಲ್ಲಿ ನಡೀತಾ ಇದೆ. ಆ G7 ಸಮ್ಮಿಟ್ಗೆ ನರೇಂದ್ರ ಮೋದಿಯವರು ಹೋಗಿದ್ದಾರೆ. ನರೇಂದ್ರ ಮೋದಿಯವರು ಹೋದ್ಮೇಲೆ ಅದು ಮೆಂಬರ್ ದೇಶ ಇರಬೇಕು, ಅಟ್ಲೀಸ್ಟ್ ಇಲ್ಲ ಅಂದರೆ ವೀಕ್ಷಕ ದೇಶ ಇರಬೇಕು. ಆಪ್ಷನ್ ಡಿ ತೆಗೆದುಬಿಡೋಣ, ಸದಸ್ಯ ದೇಶವಲ್ಲ ಅನ್ನೋದು ಹೊರ ತೆಗಿಯೋಣ. ಇನ್ನು 3ರಲ್ಲಿ ನಾವು ಚಾಯ್ಸ್ ಮಾಡಿ ಯಾವುದೋ ಒಂದು ಹಾಕೋಣ, ಹಿಂಗೆ ಯೋಚನೆ ಮಾಡ್ತೀರಾ. ಇದು ಹಾಗಲ್ಲ, ಅದ್ರ ಬಗ್ಗೆ ಗೊತ್ತಿರಲೇಬೇಕು ನಿಮಗೆ. ಇದಕ್ಕೆ ಸರಿಯಾದ ಉತ್ತರ ಸದಸ್ಯ ದೇಶವಲ್ಲ. ಮತ್ತು G7 ಸಮಿಟ್ ಜಪಾನಲ್ಲಿ ಹಿರೋಶಿಮಾದಲ್ಲಿ ನಡೀತಾ ಇದೆ. ಸದಸ್ಯ ದೇಶವಲ್ಲದ ಭಾರತ, ಅಟ್ಲೀಸ್ಟ್ ವೀಕ್ಷಕ ದೇಶವೂ ಅಲ್ಲದ ಭಾರತ, ಸಹ ಸದಸ್ಯ ದೇಶವೂ ಅಲ್ಲದ ಭಾರತ ಯಾಕಿದೆ ಅಂತ ಅಂದರೆ, ಇದು ಆಹ್ವಾನಿತ ದೇಶವಾಗಿದೆ. ಜಸ್ಟ್ ಕೇವಲ ಇನ್ವೈಟೆಡ್ ಕಂಟ್ರಿ, ಗೆಸ್ಟ್ ಆಗಿ ಹೋಗಿದ್ದಾರೆ ಆ G7 ಸಮಿಟ್ಟಲ್ಲಿ ಭಾಗವಹಿಸೋದಕ್ಕೆ. ಹಲವಾರು ದೇಶಗಳನ್ನು ಇನ್ವೈಟ್ ಮಾಡಿದೆ ಆ G7 ಸಮಿಟ್ಗೆ, ಅದರಲ್ಲಿ ಭಾರತ ಕೂಡ ಒಂದು. ಈ G7 ಸಮಿಟ್ಟು 49 ಸಮಿಟ್, ಈ ಥರ ನಡೀತಿರುವ 49ನೇದು. ಮತ್ತು ನಮ್ಮದೇನು G20ಗೆ ನಾವು ಪ್ರೆಸಿಡೆನ್ಸಿ ಸಿಕ್ಕಿದೆ, ಅಧ್ಯಕ್ಷತೆ, ಅದರ ಬಗ್ಗೆ ಹೆಚ್ಚು ಓದಿರ್ತೀರ ನೀವು. G20ಯ ಅಧ್ಯಕ್ಷ ಭಾರತವಾಗಿದೆ 2023ರಲ್ಲಿ. ಅದು ಒಂದು ಸೈಕಲ್, ಒಂದೊಂದು ವರ್ಷಕ್ಕೆ ಒಬ್ಬೊಬ್ಬರಿಗೆ ಹ್ಯಾಂಡ್ ಓವರ್ ಆಗ್ತಾ ಇರುತ್ತೆ. ಹೋದ ವರ್ಷ ಇಂಡೋನೇಷ್ಯಾ ಇತ್ತು, ಈ ವರ್ಷ ಭಾರತ ಇದೆ, ಮುಂದಿನ ವರ್ಷ ಹಿಂದಕ್ಕೆ ಹೋಗುತ್ತೆ G20ಇದು. ಅದೇ ಥರ G7 ಕೂಡ ಈ ಬಾರಿ ಜಪಾನ್ ಅದನ್ನು ಹೋಸ್ಟ್ ಮಾಡ್ತಾ ಇದೆ ಅಧ್ಯಕ್ಷವಾಗಿದ್ಕೊಂಡು. 19ರಿಂದ 21 ಮೇವರೆಗೂ ಹಿರೋಶಿಮಾದಲ್ಲಿ ನಡೀತಾ ಇದೆ. ವಿಶೇಷ ನಿಮಗೆ ಗೊತ್ತಿರಬೇಕು, ಹಿರೋಶಿಮಾ ನ್ಯೂಕ್ಲಿಯರ್ ಬಾಂಬ್ ದಾಳಿಗೆ ತುತ್ತಾದ ಜಗತ್ತಿನ ಮೊದಲ ನಗರ. ಇನ್ನೂ ವಿಶೇಷ ಅಂತಂದರೆ G7ನ ಒಂದು ಸದಸ್ಯ ದೇಶ ಅಮೇರಿಕಾದ ಅಧ್ಯಕ್ಷರಾದಂಥ ಬೈಡೆನ್ ಅವರು ಕೂಡ ಭಾಗವಹಿಸಿದ್ದಾರೆ ಹಿರೋಶಿಮಾದಲ್ಲಿ. ಅದೇನು ಮೆಮೊರಿಯಲ್ಲಿದೆ, ಅದಕ್ಕೆ ಪುಷ್ಪಾರ್ಚನೆ ಮಾಡ್ತಾ ಇದ್ದಾರೆ. ಅಂದರೆ ಯಾವ ದೇಶವು 75-80 ವರ್ಷಗಳ ಹಿಂದೆ ಬಾಂಬ್ ಹಾಕಿತ್ತು, ಅದೇ ದೇಶದ ಅಧ್ಯಕ್ಷರು ಬಂದು ಅಲ್ಲಿ ಮೆಮೊರಿಯಲಲ್ಲಿ ಸ್ಮರಣೆ ಮಾಡ್ತಾರೆ ಅಂತ ಅಂದರೆ, ಹೇಗೆ ಒಂದು ಕೋಆರ್ಡಿನೇಷನ್, ಕೋಆಪರೇಷನ್ ಈ ಗ್ರೂಪ್ಗಳಿಂದ ಬೆಳೀತಾ ಇದೆ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು. ಹೀಗೆ G7 ಅಂದ್ರೇನು, ಅದರ ಮೆಂಬರ್ಸ್ ಯಾರು ಎಲ್ಲ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಇನ್ನೊಂದು ಪ್ರಶ್ನೆಗೆ ಬರ್ತೀನಿ. ಮೊಸಾದ್ ಎನ್ನುವುದು ಯಾವ ದೇಶದ ಇಂಟೆಲಿಜೆನ್ಸ್ ಏಜೆನ್ಸಿಯಾಗಿದೆ? ಯಾವ ದೇಶದ ಏಜೆನ್ಸಿಯಾಗಿದೆ? ಚೀನಾ, ಪಾಕಿಸ್ತಾನ್, ಇಸ್ರೇಲ್ ಆ್ಯಂಡ್ ರಷ್ಯಾ. ಚೀನಾ ಗೊತ್ತಿಲ್ಲ ನಮಗೆ, ಪಾಕಿಸ್ತಾನ ಗೊತ್ತಿರುತ್ತೆ ISI, ಭಾರತದ್ದು ರಾ. ಇನ್ನು ಉಳಿದಿದ್ದು 3, ಚೀನಾ, ಇಸ್ರೇಲ್, ರಷ್ಯಾ. ಇದರಲ್ಲಿ ಯಾವುದು ಕನ್ಫ್ಯೂಸ್ಡ್ ಆಗುತ್ತೆ. ಮೊಸಾದ್ ಎನ್ನುವುದು ಜಗತ್ತಿನ ಅತ್ಯಂತ ಪವರ್ಫುಲ್, ಅತ್ಯಂತ ಎಕ್ಸ್ಪರ್ಟೈಸ್ ಆಗಿರುವಂಥ ಒಂದು ಇಂಟೆಲಿಜೆನ್ಸ್ ಏಜೆನ್ಸಿ, ಎಕ್ಸ್ಟರ್ನಲ್ ಇಂಟೆಲಿಜೆನ್ಸ್ ಏಜೆನ್ಸಿ ಕರಿತೀವಿ. ಇದು ಇಸ್ರೇಲ್ ದೇಶದ್ದು. ಇದನ್ನು ತುಂಬ ಒಂದು ಮೂವಿ ನೋಡ್ತೀನಿ ನಾನು, ಮ್ಯೂನಿಚ್ ಟ್ರಾಜಿಡಿ ರಿಲೇಟೆಡ್ ಆಗಿ. ಮ್ಯೂನಿಚ್ ಒಲಿಂಪಿಕ್ಸ್ ನಡೀತಾ ಇರುತ್ತೆ 1972ನಲ್ಲಿ. ಈ ಇಸ್ರೇಲ್ ದೇಶದ ಒಲಿಂಪಿಯನ್ಗಳನ್ನು, ಕ್ರೀಡಾಪಟುಗಳನ್ನು ಹೋಸ್ಟೇಜ್ ಆಗಿಟ್ಕೊಂಡು ಅವ್ರನ್ನ ಆ ದೇಶದ ಮೇಲೆ ಕೆಲವು ಬ್ಲ್ಯಾಕ್ ಮೇಲ್ಗಳು ಮಾಡೋಕ್ಕೆ ನೋಡ್ತಾರೆ. ಅದಕ್ಕೆ ಒಪ್ಪೋದಿಲ್ಲ ಇವರು. ಆವಾಗ ಅವ್ರನ್ನ ಕೊಂದೇ ಹಾಕ್ತಾರೆ, ಆ ಆಟಗಾರನ್ನ. ಆವಾಗ ಯಾರ್ಯಾರು ಇವರನ್ನ ಕೊಲ್ಲುವುದರಲ್ಲಿ ಭಾಗಿಯಾಗಿದ್ದ ಟೆರರಿಸ್ಟ್ ಗ್ರೂಪ್ ಇತ್ತು, ಅದರ ಲೀಡರ್ಸ್ ಇದ್ದರು, ಅವರು ಯಾವ್ಯಾವ ದೇಶದಲ್ಲಿ ಅಡುಗೆ ಕೂತಿರಲಿ ಅಲ್ಲಿ ಹೋಗಿ ಅಟ್ಯಾಕ್ ಮಾಡಿ ಫಿನಿಶ್ ಮಾಡುತ್ತೆ ಮೊಸಾದ್. ಆ ಥರದ ಒಂದು ಇಂಟೆಲಿಜೆನ್ಸ್ ಏಜೆನ್ಸಿ ಇಸ್ರೇಲ್. ಇವತ್ತು ಅಮೇರಿಕಕ್ಕಿಂತಲೂ ಸ್ಟ್ರಾಂಗೆಸ್ಟ್ ಇಂಟೆಲಿಜೆನ್ಸ್ ಏಜೆನ್ಸಿ ಮೊಸಾದ್ ಕರಿತೀವಿ. ಹಾಗಾದ್ರೆ ಏನಿದು ಇಂಟೆಲಿಜೆನ್ಸ್ ಏಜೆನ್ಸಿ, ಯಾವ ಥರ ಕೆಲಸ ಮಾಡುತ್ತೆ ನೋಡೋದಾದರೆ, ನಮ್ಮಲ್ಲಿ ಇಂಡಿಯಾದಲ್ಲಿ ರಾ ಅಂತ ಇದೆ, ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ವಿಂಗ್. ಇವರು ಬೇರೆ ಬೇರೆ ದೇಶಗಳಲ್ಲಿ ಭಾರತದ ಮೇಲೆ ಪ್ರಭಾವ ಬೀರುವಂಥ ಚಟುವಟಿಕೆ ಮಾಡೋದು, ಭಾರತದ ಮೇಲೆ ಇತರ ಆ್ಯಕ್ಟಿವಿಟೀಸ್ ಮಾಡೋದು. ಈಗ ನೋಡಿರ್ಬೋದು ನೀವು, ಪ್ರಧಾನಿಗೆ ಭದ್ರತಾ ಸಲಹೆಗಾರರಾಗಿ ಅಜಿತ್ ದೋವಲ್ ಅವರು ಇರ್ತಾರೆ.
ಅಜಿತ್ ದೋವಲ್ ಅವರು ಕೂಡ ಒಂದು ಕಾಲದಲ್ಲಿ ಪಾಕಿಸ್ತಾನದಲ್ಲಿ ಆ್ಯಕ್ಟಿವ್ ಆಗಿ ತಿರುಗಾಡ್ಕೊಂಡಿದ್ದಂಥ ಒಬ್ಬ ರಾ ಏಜೆಂಟ್ ಆಗಿದ್ದರು. ಸುಮಾರು ಫಿಲಮ್ಗಳು ನೋಡಿರ್ತೀರಿ ರಾ ಏಜೆಂಟ್ಗಳ ಬಗ್ಗೆ ಬಂದಿರುತ್ತೆ. ಆ ಥರದ ರಾ ಏಜೆಂಟ್ಗಳಲ್ಲಿ ಅಜಿತ್ ದೋವಲ್ ಕೂಡ ಒಬ್ಬರಾಗಿದ್ದರು. ಯಾವುದೋ ಒಂದು ಟ್ವಿಟ್ಟರಲ್ಲಿ ಅದರಲ್ಲೂ ಒಂದು ರೀಲ್ಸ್ ನೋಡ್ತಾ ಇದ್ದೆ ನಾನು. ಅಜಿತ್ ದೋವಲ್ ಅವರು ಯಾರಿಗೂ ಕಣ್ಣಿಗೆ ಕಣ್ಣು ಕೊಟ್ಟು ಮಾತಾಡಲ್ಲ, ಈವನ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾಗೂ ಇನ್ನೊಬ್ರಿಗೂ. ಯಾಕಂದರೆ ನಿಮ್ಮ ಕಣ್ಣನ್ನು ಇನ್ನೊಬ್ರಿಗೆ ಕಣ್ಣಿಗೆ ಕೊಟ್ಟರೆ ಅಂದರೆ ನಿಮ್ಮನ್ನು ರೀಡ್ ಮಾಡ್ಬೋದು, ಆ ಪಾಸಿಬಿಲಿಟಿ ಇರುತ್ತೆ. ಈ ಇಂಟೆಲಿಜೆನ್ಸ್ ಏಜೆನ್ಸಿಯಲ್ಲಿರೋ ವ್ಯಕ್ತಿಗಳಿಗೆ ಕಣ್ಣಿಗೆ ಕಣ್ಣು ಕೊಟ್ಟು ನಾಡೋದಿರುವಂಥ ಟ್ರೈನಿಂಗ್ಸ್ಗಳನ್ನೆಲ್ಲ ಕೊಟ್ಟಿರ್ತಾರೆ. ಎಷ್ಟೇ ದೊಡ್ಡ ವ್ಯಕ್ತಿ ಆಗಲಿ ಎಷ್ಟೇ ಸಣ್ಣ ವ್ಯಕ್ತಿ ಆಗಲಿ ಕಣ್ಣಿಗೆ ಕಣ್ಣು ಕಾಂಟ್ಯಾಕ್ಟ್ ಬರಲ್ಲ. ಯಾಕಂದರೆ ಅದು ಯೋಗದಲ್ಲಿ ಹಲವು ಕಡೆ ಎಲ್ಲ ಇದೆ, ಹಿಪ್ನಾಟೈಸ್ ಮಾಡ್ಬೋದು, ನಿಮ್ಮನ್ನು ವಶೀಕರಣ ಮಾಡುವಂಥ ಕೌಶಲ್ಯ ಕೂಡ ಕಣ್ಣಿನಲ್ಲಿ ಸಾಧ್ಯ ಇದೆ ಅಂತ ಎಲ್ಲ ರಿಸರ್ಚ್ಗಳು ಹೇಳ್ತವೆ. ಹಾಗಾಗಿ ಕಣ್ಣಿನಿಂದ ಅವ್ರಿಗೆ ಕಾಂಟ್ಯಾಕ್ಟ್ ಬರದೇ ಇರೋವಂಥದ್ದು, ಈ ಥರ ಎಲ್ಲ ಟ್ರೈನಿಂಗ್ ಕೊಟ್ಟು ವಿದೇಶದಲ್ಲಿ ತುಂಬ ಆ್ಯಕ್ಟಿವ್ ಆಗಿ ಕೆಲಸ ಮಾಡುವಂಥದ್ದು. ರೀಸೆಂಟ್ಲಿ ಇದೇನು ತುಂಬ ಹಳೆ ಕಥೆ ಅಲ್ಲ, ಮೇ 6ನೇ ತಾರೀಕು ಒಂದು ನ್ಯೂಸ್ ಕೊಡ್ತಾ ಇದ್ದೀನಿ ನಿಮಗೆ. ವಾಂಟೆಡ್ ಖಾಲಿಸ್ತಾನಿ ಟೆರರಿಸ್ಟ್ ಶಾಟ್ ಡೆಡ್ ಇನ್ ಪಾಕಿಸ್ತಾನ್. ಖಾಲಿಸ್ತಾನಿ ಚಳುವಳಿಗಾರ ಉಗ್ರ ಒಬ್ಬ ಪಾಕಿಸ್ತಾನದಲ್ಲಿದ್ದಾನೆ. ಆತನನ್ನು ಯಾರೋ ಬಂದು ಆಗುಂತಕರು ಬಂದು ಕಿಲ್ ಮಾಡಿದ್ದಾರೆ, ಇಬ್ಬರು ಆಗುಂತಕರು ಅಂತ ಹೇಳ್ತಾರೆ. ಆ ಆಗುಂತಕರು ಯಾರು ಅಂತ ಸುದ್ದಿನೇ ಆಗೋದಿಲ್ಲ. ಅವರು ರಾ ಏಜೆಂಟ್ಗಳು ಅಂತ ಹೇಳೋಕ್ಕೆ ಪಾಕಿಸ್ತಾನಕ್ಕೆ ಇಷ್ಟ ಆಗಲ್ಲ. ಯಾಕೆ ಇಷ್ಟ ಆಗಲ್ಲ ಅಂತಂದರೆ ರಾ ಏಜೆಂಟ್ಗಳು ಪಾಕಿಸ್ತಾನದಲ್ಲಿ ಇದ್ದಾರೆ ಅಂತ ಒಪ್ಕೊಳ್ಳೋಕೆ ಅವ್ರು ರೆಡಿ ಇರಲ್ಲ. ರಾ ಏಜೆಂಟ್ನ ಭಾರತ ನಾವೇ ಹೊಡೆದಾಕಿದ್ದೀವಿ ಅಂತ ಹೇಳೋಕ್ಕೆ ರೆಡಿ ಇರಲ್ಲ ಇವರು. ಯಾಕಂದರೆ ಪಾಕಿಸ್ತಾನದಲ್ಲಿ ನಮ್ಮ ಏಜೆಂಟ್ಗಳು ಹೋಗಿ ನಮ್ಮ ಎನಿಮಿನ ಹೊಡೆದಾಕಿದ್ದೀವಿ ಅಂತ ಇವ್ರು ಹೇಳೋಕ್ಕೆ ರೆಡಿ ಇರಲ್ಲ. ತುಂಬ ವಿಚಿತ್ರವಾದ ಬದುಕಿರುತ್ತೆ ಈ ಇಂಟೆಲಿಜೆನ್ಸ್ ಏಜೆನ್ಸಿಯಲ್ಲಿ ಕೆಲಸ ಮಾಡೋಂಥವ್ರದ್ದು. ಅಂಥದ್ದೊಂದು ಅದ್ಭುತವಾದ ರಾ ಅನ್ನೋದು ನಮ್ಮ ಇಂಟೆಲಿಜೆನ್ಸ್ ಏಜೆನ್ಸಿ. ಇದಕ್ಕೆ ಸಮನಾಗಿ ಪಾಕಿಸ್ತಾನದಲ್ಲಿ ಕೂಡ ಇದೆ. ಉಗ್ರಗಾಮಿ ಚಟುವಟಿಕೆಗೆ ಹೆಲ್ಪ್ ಮಾಡೋವಂಥದ್ದು, ಡ್ರಗ್ಸ್ ಟ್ರಾನ್ಸ್ಪೋರ್ಟೇಷನ್ಗೆ ಹೆಲ್ಪ್ ಮಾಡೋವಂಥದ್ದು, ಈ ಥರ ಎಲ್ಲ ಮಾಡೋ ಮೂಲಕ ಭಾರತವನ್ನು ವೀಕ್ ಮಾಡಬೇಕು ಅಂತೇಳಿ ISI ಕೆಲಸ ಮಾಡ್ತಿರುತ್ತೆ, ಇಂಟರ್ ಸರ್ವೀಸಸ್ ಆಫ್ ಇಂಟೆಲಿಜೆನ್ಸ್ ಅಂತ. ಇದೇ ಥರ ಯುನೈಟೆಡ್ ಕಿಂಗ್ಡಮಲ್ಲಿದೆ, ಇದು MI6 ಅಂತ ಕರಿತೀವಿ, ಮಿಲಿಟರಿ ಇಂಟೆಲಿಜೆನ್ಸ್ 6 ಅಂತ. ಅದು ನಿಕ್ ನೇಮ್, ಅದಕ್ಕೆ ಒರಿಜಿನಲ್ ನೇಮ್ ಸೀಕ್ರೆಟ್ ಇಂಟೆಲಿಜೆನ್ಸ್ ಸರ್ವೀಸಸ್ ಅಂತ, SIS ಅನ್ನು ಪಾಪ್ಯುಲರ್ ಆಗಿ ನಾವು ಕರೆಯೋದು MIS. ಇದು MI6 ಭಾಳ ಎಕ್ಸಾಮ್ಗಳಲ್ಲಿ ಪ್ರಶ್ನೆ ಇದೆ. MI6 ಯಾವ ದೇಶದ ಎಕ್ಸ್ಟರ್ನಲ್ ಇಂಟೆಲಿಜೆನ್ಸ್ ಏಜೆನ್ಸಿ ಆಗಿದೆ? ಯಾಕೆ ಎಕ್ಸ್ಟರ್ನಲ್ ಇಂಟೆಲಿಜೆನ್ಸ್ ಬಳಸ್ತೀನಿ ಅಂದರೆ ಮುಂದೆ ಹೇಳ್ತೀನಿ ನಿಮಗೆ. ಇಂಟರ್ನಲ್ ಇಂಟೆಲಿಜೆನ್ಸ್ ಕೂಡ ಇರುತ್ತೆ ಅಂತ. ಜೊತೆಗೆ ಇಸ್ರೇಲ್ದು ಈಗಾಗಲೇ ಮಾತಾಡಿದ್ವಿ, ಮೊಸಾದ್ ಅಂತೇಳಿ, ಇನ್ಸ್ಟಿಟ್ಯೂಟ್ ಫಾರ್ ಇಂಟೆಲಿಜೆನ್ಸ್ ಸ್ಪೆಷಲ್ ಆಪರೇಷನ್ಸ್ ಅನ್ನೋದು ಪರ್ಫೆಕ್ಟ್ ನೇಮ್. ಅದನ್ನು ಪಾಪ್ಯುಲರ್ ಆಗಿ ಮೊಸಾದ್ ಅಂತ ಕರಿತೀವಿ. ರಷ್ಯಾ ಇವತ್ತು ಗೊತ್ತಿಲ್ಲದಾಗೆ ಅವರು ಉಕ್ರೇನಲ್ಲಿ ತುಂಬ ಬುಡಮೇಲು ಕೃತ್ಯ ಮಾಡ್ತಾ ಇರ್ತಾರೆ. ಆ ಬುಡಮೇಲು ಕೃತ್ಯಕ್ಕೆ ರಷ್ಯನ್ ಏಜೆಂಟ್ಸ್ಗಳು, ಗ್ರೂ ಏಜೆಂಟ್ಸ್ ಅಂತ ಕರಿತೀವಿ, ಜನರಲ್ ಸ್ಟಾಫ್ ಆರ್ಮಡ್ ಫೋರ್ಸಸ್ ರಷ್ಯನ್ ಫೆಡರೇಷನ್ ಅಂತ ಫುಲ್ ನೇಮ್. ಅದನ್ನು ಗ್ರೂ ಏಜೆಂಟ್ಸ್, ನಮ್ಮಲ್ಲಿ ಹಿಂಗೆ ರಾ ಅಂತೀವೋ ಅದು ರಷ್ಯನ್ ಭಾಷೆಯಲ್ಲಿ ಗ್ರೂ ಅಂತ ಕರಿತೇವೆ, GRU. ಗ್ರೂ ಏಜೆಂಟ್ಗಳು ರಷ್ಯಾದಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಮಿನಿಸ್ಟ್ರಿ ಆಫ್ ಸ್ಟೇಟ್ ಸೆಕ್ಯೂರಿಟಿ MSS ಅನ್ನೋದು ಚೀನಾದ ಒಂದು ಎಕ್ಸ್ಟರ್ನಲ್ ಇಂಟೆಲಿಜೆನ್ಸ್ ಏಜೆನ್ಸಿ ಆಗಿದೆ. ಇದು ಕೇವಲ ಈ 4-5-6 ದೇಶಗಳಿಗೆಲ್ಲ, ಜಗತ್ತಿನ ಎಲ್ಲ ದೇಶಗಳಿಗೂ ಎಕ್ಸ್ಟರ್ನಲ್ ಇಂಟೆಲಿಜೆನ್ಸ್ ಏಜೆನ್ಸಿಗಳು ಇರ್ತವೆ. ಅಮೇರಿಕಕ್ಕೆ CIA ಇದೆ, ಸೆಂಟ್ರಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅಂತ CIA. ಈ ಥರ ಹಲವಾರು ದೇಶಗಳಲ್ಲಿ ಇಂಟೆಲಿಜೆನ್ಸ್ ಏಜೆನ್ಸಿಗಳಿದ್ದಾವೆ. ಮತ್ತು ಭಾರತಕ್ಕೆ ಸಂಬಂಧಪಟ್ಟು ಸ್ವಲ್ಪ ಅಡ್ವಾನ್ಸ್ ಮಾತಾಡೋದ್ರೆ ನಾವು ಇಲ್ಲಿ CBI ಅಂತ ಇದೆ, ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್. ದೇಶದ ಒಳಗಿನ ಅಪರಾಧಗಳ ಬಗ್ಗೆ ಅದು ಕೆಲಸ ಮಾಡುತ್ತೆ CBI. ಅದರಲ್ಲೇ NIA ಅಂತ ಒಂದು ಸ್ಟಾರ್ಟ್ ಮಾಡ್ತಾರೆ 2008ಅಲ್ಲಿ, ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ. ಟೆರರಿಸ್ಟ್ ರಿಲೇಟೆಡ್ ಆದ ಏನಾದರೂ ಆ್ಯಕ್ಟಿವಿಟೀಸ್ ನಡೆದಿದ್ದರೆ ಅದನ್ನು CBI ಕೊಡೋದು ಬೇಡ, ಅದು ವಿದೇಶ ಮಟ್ಟದಲ್ಲೆಲ್ಲ ಕಾಂಟ್ಯಾಕ್ಟ್ಸ್ ಇರೋದ್ರಿಂದ CBI ದೇಶದ ಒಳಗಿನ ವ್ಯಾಪ್ತಿ ಇರೋದ್ರಿಂದ NIA ಮೂಲಕ ಮಾಡೋಣ ಅಂತ. NIA ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ, CBI ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್, ಇವೆಲ್ಲ ಇಂಟೆಲಿಜೆನ್ಸ್ ಏಜೆನ್ಸಿಗಳೇ. ED ಎಕನಾಮಿಕ್ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ ಇದೆಯಲ್ಲ, ಅದು ಕೂಡ ಭಾರತದ ಕೆಲವು ಇಂಟೆಲಿಜೆನ್ಸ್ ಏಜೆನ್ಸಿಗಳು ಒಳಗಡೆ ಕೆಲಸ ಮಾಡ್ತವೆ. ಹೊರಗಡೆ ಕೆಲಸ ಮಾಡೋಂಥವು ಕೆಲವು ಲಿಸ್ಟ್ ಇಲ್ಲಿ ಕೊಡ್ತಾ ಇದ್ದೀವಿ. ಭಾರತದ CBI ಅಮೇರಿಕದ FBI ಮಾಡಲಲ್ಲಿದೆ, ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್, ಫೆಡರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಮಾಡಲಲ್ಲಿ. ಭಾರತದ NIA ಇದೆಯಲ್ಲ, ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ, ಇದು ಅಮೇರಿಕದ CIA ಸೆಂಟ್ರಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅಂತ ಇದೆ, ಅದ್ರ ಮಾಡಲಲ್ಲಿದೆ. ಅದೇ ಥರ ಇಂಡಿಯಾದ ರಾಗೆ ಸಮನಾಗಿ ಪಾಕಿಸ್ತಾನದ ISI ಇರುತ್ತೆ, ಇಸ್ರೇಲಲ್ಲಿ ಮೊಸಾದ್ ಇರುತ್ತೆ, ರಷ್ಯಾದಲ್ಲಿ ಗ್ರೂ ಇರುತ್ತೆ, ಚೀನಾದಲ್ಲಿ MSS ಇರುತ್ತೆ. ಇದೆಲ್ಲ ಒಂದು ಸರಿ ನೀವು ಕಣ್ಣಾಯಿಸ್ಕೊಂಡ್ರಿ ಅಂದರೆ ಸರಿಯಾದ ಉತ್ತರ ಕೊಡ್ಬೋದು. ನೆಕ್ಸ್ಟ್ ಬರೋಣ, ಇಂಟರ್ಪೋಲ್ನ ಕೇಂದ್ರ ಕಚೇರಿ, ಹೆಡ್ ಆಫೀಸು ಯಾವ ದೇಶದಲ್ಲಿದೆ? ಇಂಟರ್ಪೋಲ್ ಅಂತ ಅಂದರೆ ನಿಮಗೆ ಗೊತ್ತಿರುತ್ತೆ, ಈಗ ನಮ್ಮ ದೇಶದಲ್ಲಿ ಅಪರಾಧ ಮಾಡಿದರೆ ಬೇರೆ ದೇಶಕ್ಕೆ ಹೋಗಿಬಿಟ್ಟಿದ್ದಾರೆ,
ಅವ್ರನ್ನ ಕರೆತರೋದು ಅಷ್ಟು ಸುಲಭ ಇಲ್ಲ. ಆ ಕ್ರಿಮಿನಲ್ಗಳನ್ನು ಬೇರೆ ದೇಶದಿಂದ ಕರೆತರಬೇಕು ಅಂದರೆ ಇಂಟರ್ಪೋಲ್ ನೆರವನ್ನು ಹುಡುಕ್ತೀವಿ ನಾವು. ಆ ಇಂಟರ್ನ್ಯಾಷನಲ್ ಪೊಲೀಸ್ ಆರ್ಗನೈಸೇಷನ್ನು ಹೆಡ್ ಕ್ವಾರ್ಟ್ರು ಯುನೈಟೆಡ್ ಕಿಂಗ್ಡಮ್ ಇದೆಯಾ, ಸ್ಟೇಟ್ಸಲ್ಲಿ ಇದೆಯಾ, ಫ್ರಾನ್ಸಲ್ಲಿ ಇದೆಯಾ, ಜರ್ಮನಿಲಿ ಇದೆಯಾ ಪ್ರಶ್ನೆ ಇದೆ. ಸರಿ ಉತ್ತರ ಇದು ಫ್ರಾನ್ಸ್. ಏನಿದು ಇಂಟರ್ಪೋಲ್ ಅಂದರೆ ದ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಪೊಲೀಸ್ ಆರ್ಗನೈಸೇಷನ್ ಅಂತ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೆಲವೊಬ್ಬರು ಏನು ನಾವು ಮಲ್ಟಿನ್ಯಾಷನಲ್ ಕಂಪ್ನಿಗಳು ಅಂತೀವಿ, ಮಲ್ಟಿನ್ಯಾಷನಲ್ ಕ್ರಿಮಿನಲ್ಗಳಿರ್ತಾರೆ. ಅವರು ಒಂದು ದೇಶದಲ್ಲಿ ಹಲವು ದೇಶಗಳಲ್ಲಿ ಅವ್ರ ನೆಟ್ವರ್ಕ್ ಇರುತ್ತೆ. ಈಗ ಭಾರತದ ಕೇರಳದಲ್ಲಿ ಒಂದು ಡ್ರಗ್ಗನ್ನು ರೈಡ್ ಮಾಡಿ ಹಿಡಿತಾರೆ. 25,000 ಕೋಟಿ. ಈ ಕಾಂಟ್ ಬಿಲೀವ್. ಈಗೇನು ನಮ್ಮ ರಾಜ್ಯದಲ್ಲಿ ಕೆಲವೊಂದು ಗ್ಯಾರಂಟಿಗಳನ್ನು ಕೊಡ್ತೀವಿ ಅಂತ ಕಾಂಗ್ರೆಸ್ ಸರ್ಕಾರ ಹೇಳಿದೆಯಲ್ಲ, ಒಂದೆರಡು ಗ್ಯಾರಂಟಿಗಳಿಗೆ ಆ ದುಡ್ಡು ಸಾಕು. ಅಷ್ಟು ದೊಡ್ಡ ಅಮೌಂಟ್ನ ಡ್ರಗ್ ಒಂದು ಬೋಟ್ ಒಳಗೆ ಬಂದಿದೆ, 25,000 crore. ಆ ಮಟ್ಟದ ಕ್ರಿಮಿನಲ್ ಆ್ಯಕ್ಟಿವಿಟಿ ಪಾಕಿಸ್ತಾನದ ಒಬ್ಬ ಏಜೆಂಟ್ ಮೂಲಕ ನಡೀತಾ ಇರುತ್ತೆ. ಅಂಥವ್ರನ್ನೆಲ್ಲ ಟ್ರ್ಯಾಕ್ ಮಾಡೋದಕ್ಕೆ ಇಂಟರ್ಪೋಲ್ ಹೆಲ್ಪ್ ತೊಗೋತೀವಿ. ಅವನು ಅಲ್ಲಷ್ಟೇ ಇರಲ್ಲ, ಅವು UAE ಹೋಗ್ಬೋದು, ದುಬೈ ಹೋಗ್ಬೋದು, ಬೇರೆ ಬೇರೆ ಕಡೆ ಹೋಗ್ಬೋದು. ಅಂಥವ್ರೆಲ್ಲ ಹಿಡಿಯೋದಕ್ಕೆ ಇಂಟರ್ಪೋಲ್ ಹೆಲ್ಪ್ ತೊಗೋತೀವಿ. ಈ ಇಂಟರ್ಪೋಲ್ ಕನೆಕ್ಟಿಂಗ್ ಪೊಲೀಸ್ ಫಾರ್ ಎ ಸೇಫರ್ ವರ್ಲ್ಡ್ ಅಂತ. ಸೇಫರ್ ಕಂಟ್ರಿ ಮಾಡೋದಕ್ಕೆ ದೇಶದೊಳಗೆ ಪೊಲೀಸಿಂಗ್ ಇರುತ್ತೆ. ಕನೆಕ್ಟಿಂಗ್ ಪೊಲೀಸ್ ಫಾರ್ ಸೇಫರ್ ವರ್ಲ್ಡ್ ಇದರ ಮೋಟೋ ಆಗಿದೆ. 1923ನಲ್ಲಿ ಇದು ಆರಂಭ ಆಯಿತು. 195 ಕಂಟ್ರೀಸ್ ಇದಕ್ಕೆ ಮೆಂಬರ್ ಇರ್ತಾರೆ. ಇದಕ್ಕೆ ಮೆಂಬರ್ ಇದ್ದ ಮೇಲೆ ಆಟೋಮೆಟಿಕಲಿ ನೀವು ಇಂಟರ್ನ್ಯಾಷನಲ್ ಕ್ರಿಮಿನಲ್ಗಳನ್ನು ಹಿಡ್ಕೊಬರೋದಕ್ಕೆ ಹೆಲ್ಪ್ ಮಾಡಬೇಕಾಗತ್ತೆ. ಹೆಡ್ ಕ್ವಾರ್ಟರ್ಸ್ ಲಿಯಾನ್ ಫ್ರಾನ್ಸಲ್ಲಿದೆ. ಇದು ನಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಬರೋಣ, ಸೇವ್ ಸಾಯಿಲ್ ಅಭಿಯಾನ. ಏನು ಸರ್ ಇದು? ಒಂದೊಂದು ಪ್ರಶ್ನೆ ಒಂದೊಂದು ಥರ ಕೇಳ್ತಾ ಇದ್ದೀರಾ. ಯಾಕೆ ಕೇಳ್ತಾ ಇದ್ದೀನಿ ಅಂತ ನಾನೀಗ ಇನ್ನೂ ಎಂಟ್ರಿ ಆಗ್ತಾ ಇರೋದು, ನಿಮಗೆ ಜಸ್ಟ್ ಚೆಕಿಂಗ್ ಮಾಡ್ತಾ ಇದ್ದೀನಿ, ಕನ್ಫ್ಯೂಸ್ ಮಾಡ್ಕೊಳ್ಳೋದು ಹೇಗೆ ಮಾಡ್ಕೋತೀರಿ ಅಂತ. ಅದು ಹೇಗೆ ಇದನ್ನು ಥಿಯರಿಟಿಕಲ್ ತೊಗೊಂಡೋಗ್ಬೇಕು ಮುಂದೆ ತೊಗೊಂಬರ್ತೀನಿ. ಸೇವ್ ಸಾಯಿಲ್ ಅಭಿಯಾನ ನಡೆಸಿದ ಸಂಘಟನೆ ಯಾವುದು? ಯಾವ ಸಂಘಟನೆ ನಡೆಸ್ತು? ಇಶಾ ಫೌಂಡೇಶನ್, ಆರ್ಟ್ ಆಫ್ ಲಿವಿಂಗ್, ಮಿಷನರೀಸ್ ಆಫ್ ಚಾರಿಟಿ ಆ್ಯಂಡ್ ಗ್ರೀನ್ ಪೀಸ್. 4ರಲ್ಲಿ ಯಾವುದು ಅಂತಂದರೆ ಇಶಾ ಫೌಂಡೇಶನ್ ಅನ್ನೋ ಒಂದು ಸಂಸ್ಥೆ. ಇದನ್ನ ಈಶಾ ಫೌಂಡೇಶನ್ ಅಂತ ಪ್ರೊನೌನ್ಸ್ ಮಾಡಬೇಕು. ನಾವು ಕನ್ನಡಿಗರು ಐ ಅಂದ್ಕೊಳ್ಳೆ ಇ ಅಂತ ಓದ್ತೀವಿ, ಅದು ಈಶಾ ಫೌಂಡೇಶನ್. ಸೇವ್ ದ ಸಾಯಿಲ್, ಸೇವ್ ಸಾಯಿಲ್ ಅಭಿಯಾನ. ಇದಕ್ಕೋಸ್ಕರ 30,000 ಕಿಲೋಮೀಟ್ರ್ ಬೈಕ್ ರ್ಯಾಲಿನ ಜಗತ್ತಿನ ವಿವಿಧ ದೇಶಗಳಲ್ಲಿ ಜಗ್ಗಿ ವಾಸುದೇವ್ ಅಂತ ಒಬ್ಬ ಗುರು ಅವರು ಮಾಡ್ಕೊಂಬರ್ತಾರೆ. ಅದರ ರಿಲೇಟೆಡ್ ಆದ ಒಂದು ಅಭಿಯಾನ ಆಗಿದೆ ಸೇವ್ ಸಾಯಿಲ್. ಸೇವ್ ಸಾಯಿಲ್ ಮಾಡಿದ ಈಶಾ ಫೌಂಡೇಶನ್ ಇದೆಯಲ್ಲ, ಇದರ ಈಶಾ ಫೌಂಡೇಶನ್ ಹೆಡ್ ಕ್ವಾರ್ಟರ್ ಕೊಯಮತ್ತೂರಲ್ಲಿದೆ, ತಮಿಳುನಾಡಲ್ಲಿ. 92ನಲ್ಲಿ ಆರಂಭ ಆಗುತ್ತಿದ್ದು. ಯೋಗ, ಸಾಮಾಜಿಕ ಜಾಗೃತಿ, ಪರಿಸರ ಸಂರಕ್ಷಣೆ ಇದರ ಪ್ರಮುಖ ಗುರಿ. ನೀವು ನೋಡಿರ್ಬೋದು, ಸೇವ್ ಸಾಯಿಲ್ ಅನ್ನೋದು ಈಗ ಜಾಗತಿಕ ಮಟ್ಟದಲ್ಲಿ ನಡೆದಿದ್ದು. ರ್ಯಾಲಿ ಫಾರ್ ರಿವರ್ಸ್ ಅಂತೇಳಿ ಮಾಡ್ತಾರೆ. ಕರ್ನಾಟಕದಲ್ಲಿ ಕಾವೇರಿ ಕೂಗು ಅಂತ ಅಭಿಯಾನ ನಡೀತು. ಇದೆಲ್ಲದೂ ಈಶಾ ಫೌಂಡೇಶನ್ ಅವ್ರು ಮಾಡ್ತಾ ಇರೋದು. ಸದ್ಗುರು ಜಗ್ಗಿ ವಾಸುದೇವ್ ಅನ್ನೋದು ಇದರ ಫೌಂಡರ್ ಆಗಿರ್ತಾರೆ. ಇದು ಜಗತ್ತಿನಾದ್ಯಂತ ಕೆಲಸ ಮಾಡ್ತಿರುವ ಒಂದು ಪರಿಸರ, ಯೋಗ, ಸಾಮಾಜಿಕ ಜಾಗೃತಿಯ ಸಂಘಟನೆ ಆಗಿದೆ. ಈ ಥರದಲ್ಲಿ ನಾವು ಫಸ್ಟಿಗೆ ನೋಡಿದ್ವಿ ಜಿ ಬಗ್ಗೆ ನೋಡಿದ್ವಿ, ನೆಕ್ಸ್ಟ್ ನೋಡಿದ್ವಿ ಪೊಲೀಸಿಂಗ್ ಬಗ್ಗೆ ನೋಡಿದ್ವಿ, ನೆಕ್ಸ್ಟ್ ನೋಡಿದ್ವಿ NGO ಒಂದು ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್ ಬಗ್ಗೆ ನೋಡಿದ್ವಿ. ಮತ್ತು ಇವನ್ನೆಲ್ಲ ಹೇಗೆ ಟ್ರ್ಯಾಕ್ ಮಾಡಬೇಕು ಅನ್ನೋದೇ ಪ್ರಶ್ನೆ ಇರೋದು. ಹೇಗೆ ಟ್ರ್ಯಾಕ್ ಮಾಡಬೇಕು ಅಂತ ಬಂದಾಗ ಅದೇ ಥರದ ಸಂಘಟನೆಗಳನ್ನ ತಿಳ್ಕೊಂಡ್ಬಿಡ್ಬೇಕು. ನೀವು ಈಶಾ ನೋಡ್ತಿದ್ದಂಗೆ ಆರ್ಟ್ ಆಫ್ ಲಿವಿಂಗ್ ನೋಡಬೇಕು. ಆರ್ಟ್ ಆಫ್ ಲಿವಿಂಗ್ ಅಂದ್ಕೊಳ್ಳಿ ನಿಮಗೆ ಇದ್ಯಾವುದು ದೊಡ್ಡ ಸಂಘಟನೆ ಅಲ್ಲಲ್ಲ ಅನಿಸುತ್ತೆ. ಕರ್ನಾಟಕದ ಬೆಂಗಳೂರು ಕೇಂದ್ರ ಕಚೇರಿಯಾಗಿ 81ನಲ್ಲಿ ಆರಂಭ ಮಾಡ್ತಾರೆ. ಶ್ರೀ ರವಿಶಂಕರ್ ಗುರೂಜಿ ಅಂತ ಅವರು. ಮಾನವೀಯ ಮೌಲ್ಯಗಳು, ಶಿಕ್ಷಣದ ಪ್ರಸಾರ. ಹಲವಾರು ದೇಶಗಳಲ್ಲಿ 2 ಗುಂಪುಗಳ ನಡುವೆ ಕೋಆರ್ಡಿನೇಷನ್ ಬರಲಿಲ್ಲ ಅಂತ ಅಂದರೆ ರವಿಶಂಕರ್ ಗುರೂಜಿಯವ್ರನ್ನ ರಾಯಭಾರಿಯಾಗಿ ಕಳಿಸ್ಕೊಡುವಂಥ ಪ್ರಯತ್ನ ನಡೀತಾ ಇದೆ. ಶ್ರೀಲಂಕಾದಲ್ಲಿ ರಾಯಭಾರಿಯಾಗಿ ಕೆಲಸ ಮಾಡಿದ್ದಾರೆ, ಅರಬ್ ಕಂಟ್ರಿಗಳಲ್ಲಿ ಮಾಡಿದ್ದಾರೆ, ಆ್ಯಂಡ್ ಆಫ್ರಿಕಾದ ಕೆಲವು ದೇಶಗಳಲ್ಲಿ ರಾಯಭಾರಿಯಾಗಿ ಕೆಲಸ ಮಾಡಿದ್ದಾರೆ ಪೀಸ್ಗೋಸ್ಕರ. ಬಿಕಾಸ್ ಹ್ಯೂಮನ್ ವ್ಯಾಲ್ಯೂ ರಿಲೇಟೆಡ್ ಆಗಿ ಕೆಲಸ ಮಾಡುತ್ತೆ, ಎಜುಕೇಷನ್ ರಿಲೇಟೆಡ್ ಮಾಡುತ್ತೆ. ಮತ್ತು ಎಲ್ಲ ಸಂಘಟನೆ ಹೇಳ್ಬೇಕಾದ್ರೆ ಕೆಲವು ಕಾಮೆಂಟ್ ಮಾಡ್ಬೋದು, ಅವರು ಭೂಮಿ ಹೊಡ್ಕೊಂಡಿದ್ದಾರೆ ಹಾಗೆ ಹೀಗೆ ಅಂಥೇಳಿ. ಈವನ್ ಈಶಾದ ಮೇಲೂ ಆಪಾದನೆ ಇರುತ್ತೆ. ಇದು ಮಾಮೂಲಿ. ಯಾಕಂದರೆ ಒಂದು ಸಂಸ್ಥೆ ಬೆಳಿಬೇಕು ಅಂತಂದರೆ ಅವರಿಗೆ ಅಸೆಟ್ ಬೇಕಾಗತ್ತೆ. ಅಸೆಟ್ ಅಥವಾ ಆಸ್ತಿ ಅನ್ನೋ ವಿಚಾರ ಬಂದಾಗ ಅದು ಸಿವಿಲ್ ಇಶ್ಯೂಸ್ ಆಗೇ ಆಗುತ್ತೆ. ಕರ್ನಾಟಕದ ಚಿಕ್ಕಬಳ್ಳಾಪುರದಲ್ಲಿ ಈಶಾ ಫೌಂಡೇಶನ್ ಅವ್ರದ್ದು ಇಶ್ಯೂಸ್ ಆಗ್ತಾ ಇದೆ, ಆರ್ಟ್ ಆಫ್ ಲಿವಿಂಗ್ ಲ್ಯಾಂಡ್ ಇಶ್ಯೂಸ್ ಇದೆ. ಅವೆಲ್ಲ ಇಶ್ಯೂಗಳು ಒಂದು ಕಡೆ ಇಟ್ಟು ಅವ್ರು ಏನು ನಡೀತಾ ಇದೆ, ಜಾಗತಿಕ ಮಟ್ಟದಲ್ಲಿ ಏನಾಗ್ತದೆ ಅನ್ನೋ ನಾಲೆಡ್ಜ್ ನಮಗೆಲ್ಲ ಇರಬೇಕು. ನಾವೀಗ 4 ಪ್ರಶ್ನೆಗಳ ಮೂಲಕ ಹೇಗೆ ಸಂಘಟನೆಗಳೆಲ್ಲ ಇರ್ತವೆ, NGOಗಳಿರ್ತವೆ, ಗೌರ್ಮೆಂಟ್ ಇರುತ್ತೆ, ನಾನ್ ಗೌರ್ಮೆಂಟ್ ಇರುತ್ತೆ, ಎಲ್ಲ ನೋಡ್ತಾ ಬಂದ್ವಿ. ಹಾಗಾದರೆ ಇವನ್ನೆಲ್ಲ ಟ್ರ್ಯಾಕ್ ಮಾಡೋದು ಹೇಗೆ ನಾವು ಸ್ಪಷ್ಟವಾಗಿ ಕಲಿಬೇಕು ಅಂತ ಅಂದರೆ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಬಗ್ಗೆ ಕ್ಲೀನ್ ಮಾಹಿತಿ ಇರಬೇಕು. ನಮ್ಮ ಹುಡುಗರಿಗೆ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಅಂತ ಅಂದರೆ ಮಾತೆತ್ತಿದ ಕೂಡಲೇ ಅವ್ರಿಗೆ ಗೊತ್ತಾಗೋದು ವಿಶ್ವಸಂಸ್ಥೆ, ಸಾರ್ಕು, WHO ಇಂಥವು 4-5 ಹೇಳಿ ಕೈ ಬಿಟ್ಬಿಡ್ತೀರಾ. ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಇಷ್ಟು ಹೇಳಿ ಸಾಕಾಗಲ್ಲ. ಅದು ಇದರಲ್ಲಿ ಎಷ್ಟು ಬರೀ ಟೈಪ್ಸ್ ವೆರೈಟಿನೇ ಎಷ್ಟಿರುತ್ತೆ. ಒಂದು 20-30 ಸಂಘಟನೆ ಭಾಳ ಇರಲ್ಲ, ಕಣ್ಣು ಹಾಯಿಸ್ಕೊಳ್ಳೇಬೇಕು. ಗೌರ್ಮೆಂಟ್ ಆರ್ಗನೈಸೇಷನ್ಸ್ ಅಂತ ಕರಿತೀವಿ. ಗೌರ್ಮೆಂಟ್ ಆರ್ಗನೈಸೇಷನ್ಸ್ ಅಂತಂದರೆ ಸರ್ಕಾರಿ ಸಂಘಟನೆಗಳು.
ಏನು ಸರ್ಕಾರ ಅದರಲ್ಲಿ ಭಾಗಿದಾರರಾಗಿರಬೇಕು, ಸರ್ಕಾರ ಅದನ್ನು ರ್ಯಾಟಿಫೈ ಮಾಡಿರಬೇಕು ದೇಶದಲ್ಲಿ. ಉದಾಹರಣೆಗೆ ವಿಶ್ವಸಂಸ್ಥೆ, ಯುನೆಸ್ಕೋ, WHO, ಈ ಥರ ಏನು ರೀಜ್ನಲ್ಗೆ ಬಂದರೆ ಸಾರ್ಕ್ ಅವೆಲ್ಲ ಬರ್ತಾವಲ್ಲ, ಇವೆಲ್ಲ ಸರ್ಕಾರಿ ಸಂಘಟನೆಗಳು. ಸರ್ಕಾರೇತರ ಅಂತಂದರೆ ಇಷ್ಟೊತ್ತು ಮಾತಾಡಿದ್ವಲ್ಲ, ಈಶಾ ಫೌಂಡೇಶನ್ಸು, ಆರ್ಟ್ ಆಫ್ ಲಿವಿಂಗು ಆ್ಯಂಡ್ ಅಮ್ನೆಸ್ಟಿ ಇಂಟರ್ನ್ಯಾಷನಲ್ಲು, ಈ ಥರದ ಕೆಲವು NGOಗಳು. ನೆಕ್ಸ್ಟ್ ಬರೋಣ ಟೈಪ್ 2ಗೆ ಬಂದರೆ ಗ್ಲೋಬಲ್ ಆರ್ಗನೈಸೇಷನ್ಸ್. ಆ ಸಂಘಟನೆಯ ವ್ಯಾಪ್ತಿ ಇಡೀ ಜಗತ್ತಿಗಿರುತ್ತೆ. ಯುನೈಟೆಡ್ ನೇಷನ್ ಆರ್ಗನೈಸೇಷನ್, ವಿಶ್ವಸಂಸ್ಥೆ, ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್, ಕಾರ್ಮಿಕ ಸಂಘಟನೆ, ಇವೆಲ್ಲ ಬರ್ತವೆ. ಇನ್ನು ಪ್ರಾದೇಶಿಕ ಸಂಘಟನೆ ಅಂದರೆ ಆ ರೀಸನ್ಗೆ ಸಂಬಂಧಪಡ್ತವೆ. ಯಾವ ರೀಸನ್ಗೆ? ಸೌತ್ ಏಷ್ಯಾಕ್ಕೆ ಸಾರ್ಕ್ ಅಂತ ಇರುತ್ತೆ, ಬಿಮ್ಸ್ಟೆಕ್ ಅಂತ ಇರುತ್ತೆ, ಆಫ್ರಿಕಾದಲ್ಲಿ ಆಫ್ರಿಕನ್ ಯೂನಿಯನ್ ಅಂತ ಇರುತ್ತೆ. ಈ ಥರದ ಕೆಲವು ಸಂಘಟನೆಗಳನ್ನ ರೀಜನಲ್ ಆರ್ಗನೈಸೇಷನ್ ಅಂತ ಕರಿತೀವಿ. ಇನ್ನು ಸಾಮಾನ್ಯ ಉದ್ದೇಶ, ಜನರಲ್ ಪರ್ಪೋಸ್ ಇರುತ್ತೆ. ಜನರಲ್ ಅಂತಂದರೆ ಅದಕ್ಕೇನು ಪರ್ಟಿಕ್ಯುಲರ್ ಆಗಿ ಇಂಥದ್ದೇ ಅಂತ ಇರಲ್ಲ. ವರ್ಲ್ಡ್ ಪೂರ್ತಿ ವ್ಯಾಪಿಸಿ ಹಲವಾರು ವಿಚಾರಗಳನ್ನ ತೆಗೆದುಕೊಳ್ಳುವಂಥ ಕೆಲವು ಸಂಘಟನೆಗಳನ್ನ ಜನರಲ್ ಪರ್ಪೋಸ್ ಆರ್ಗನೈಸೇಷನ್ ಅಂತ ಕರಿತೀವಿ. ಇನ್ನು ಕೆಲವು ಸ್ಪೆಸಿಫಿಕ್ ಪರ್ಪೋಸ್ಗೆ WHO ಕೇವಲ ಹೆಲ್ತ್ ರಿಲೇಟೆಡ್ ವರ್ಕ್ ಮಾಡುತ್ತೆ. ILO ಕೇವಲ ಲೇಬರ್ಸ್ ರಿಲೇಟೆಡ್ ವರ್ಕ್ ಮಾಡುತ್ತೆ. ಇನ್ನು ಕೆಲವು ಫಿನಾನ್ಷಿಯಲ್ ರಿಲೇಟೆಡ್ ಮಾತ್ರ ಮಾಡ್ತವೆ, ಇನ್ನು ಕೆಲವೊಂದು ಬಿಸ್ನೆಸ್ ರಿಲೇಟೆಡ್ ಮಾತ್ರ ಮಾಡ್ತವೆ. ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ವ್ಯಾಪಾರ ರಿಲೇಟೆಡ್ ಮಾತ್ರ ಮಾಡುತ್ತೆ. ಇದು ನಿರ್ದಿಷ್ಟ ಉದ್ದೇಶದ ಸಂಘಟನೆಗಳು ಅಂತ ಕರಿತೀವಿ. ಹೀಗೆ ಆರ್ಥಿಕವಾಗಿ ಮಿಲಿಟರಿ ಸಂಬಂಧಪಟ್ಟಾಗೆ ನ್ಯಾಟೋ ಅಂತ ಕರಿತೀವಿ. ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್, ನ್ಯಾಟೋ, ಇವೆಲ್ಲ ಮಿಲಿಟರಿ ಆರ್ಗನೈಸೇಷನ್ಸ್ಗಳು. ಟೆಕ್ನಾಲಜಿಗೆ ಬಂದರೆ ತಾಂತ್ರಿಕ ಕೋಆಪ್ರೇಷನ್ಗೆ ಕೆಲವು ಸಂಘಟನೆ ಮಾಡ್ತಾರೆ, ಕೋಆಪ್ರೇಷನ್ಗೆ ಮಾಡ್ತಾರೆ, ಫಿನಾನ್ಸ್ಗೆ ಮಾಡ್ತಾರೆ. ಫಿನಾನ್ಸ್ಗೆ ನಾವು ವರ್ಲ್ಡ್ ಬ್ಯಾಂಕ್ ನೋಡ್ತೀವಿ, ಆ್ಯಂಡ್ ADB, ಏಷ್ಯಾ ಡೆವಲಪ್ಮೆಂಟ್ ಬ್ಯಾಂಕ್ ನೋಡ್ತೀವಿ. ಈ ಥರದಲ್ಲಿ ಪೊಲೀಸ್ಗೆ ಇಂಟರ್ನ್ಯಾಷನಲ್ ಪೊಲೀಸ್ ರಿಲೇಟೆಡ್ ಆಗಿ ಇಂಟರ್ಪೋಲ್ ನೋಡ್ತೀವಿ. ಹೀಗೆ ಕೆಲವು ಸ್ಪೆಸಿಫಿಕ್ ಉದ್ದೇಶಕ್ಕೆ ಇನ್ನು ಇತರ ರೀತಿಯಲ್ಲಿ ಮಾಡ್ಕೋಬೋದು. ಇದನ್ನೆಲ್ಲ ನಾವು ಒಂದಷ್ಟು ಸ್ಟಡಿ ಮಾಡ್ಕೊಬಿಟ್ರೆ ಆಟೋಮೆಟಿಕ್ಲಿ ನಮಗೆ ಕ್ಲಾರಿಟಿ ಸಿಗುತ್ತೆ, ಕನ್ಫ್ಯೂಸ್ ಆಗಲ್ಲ. ಆವಾಗ ನೀವು ಗೆಸ್ ಮಾಡಿ ಉತ್ತರ ಕೊಡೋದು ಬೇಡ, ಆ್ಯಕ್ಯುರೇಟಾಗಿ ಉತ್ತರ ಕೊಡ್ತಾ ಇರ್ತೀರ. ವೆರಿ ಫಸ್ಟ್ ಗ್ರೂಪ್ಗಳ ಬಗ್ಗೆ ನೋಡೋಣ. ಗ್ರೂಪಲ್ಲಿ G4 ನಂಬರ್ಸೇ ನೋಡ್ಕೊಂಡು ಹೋಗ್ರಿ. G5, G7, G8, G20, G27, G77, G15, G30 ಈ ಥರ ಇರುತ್ತೆ. ಆ ಗ್ರೂಪ್ಗಳು ಒಂದಿಷ್ಟೇ, ಮತ್ತೇನು ಭಾಳ ಬರೋ ಎಲ್ಲ ನಂಬರ್ಗೂ G ಸೇರಿಸ್ಕೊಂಡು ಹೋಗಿ ಬರಲ್ಲ. ಆ ಗ್ರೂಪ್ಗಳು ಏನು ಕೆಲಸ, ಅದು ಎಲ್ಲಿ ಯಾವ್ಯಾವ ಇದ್ದಾವೆ ಇಷ್ಟು ನೋಡ್ಕೊಂಡ್ರೆ ಆಯಿತು. ವೆರಿ ಫಸ್ಟ್ ಬರೋಣ G4. ಭಾರತ, ಬ್ರೆಜಿಲ್, ಜರ್ಮನಿ, ಜಪಾನ್. ಭಾರತ, ಬ್ರೆಜಿಲ್, ಜರ್ಮನಿ, ಜಪಾನ್ 4 ದೇಶಗಳು. ಇವ್ರದ್ದೇನು ಉದ್ದೇಶ ಅಂತ ಅಂದರೆ, ವಿಶ್ವಸಂಸ್ಥೆ ಭದ್ರತಾ ಸಮಿತಿಯಲ್ಲಿ 5 ಜನ ಮಾತ್ರ ಇದ್ದೀರಾ, 5 ಜನಕ್ಕೆ ವೇಟೋ ಪವರ್ಸ್ ಎಲ್ಲ ಇದೆ. ನೀವು 5 ಜನ ಯಾಕಿರಬೇಕು? ನಮ್ಮನ್ನು ಸೇರಿಸ್ಕೊಳ್ರಿ, ನಾವು ಯಾವುದ್ರಲ್ಲಿ ಕಡಿಮೆ ಇದ್ದೀವಿ, ನಿಮಗಿರೋ ಏನು ಕ್ರೈಟೀರಿಯಾ ಇದೆ ಅದೆಲ್ಲದೂ ನಾವು ಫುಲ್ಫಿಲ್ ಮಾಡ್ತೀವಿ. ಭಾರತ, ಬ್ರೆಜಿಲ್, ಜರ್ಮನಿ, ಜಪಾನ್ ಈ ಥರ 4 ದೇಶಗಳು ಗ್ರೂಪ್ 4 ಮಾಡಿಕೊಂಡು ಸೆಕ್ಯೂರಿಟಿ ಕೌನ್ಸಿಲ್ಗೆ ಸೇರ್ಕೋಬೇಕು ಅಂತ ಪ್ರಯತ್ನ ಮಾಡ್ತಿದೆ. ಕಾಯಂ ಸದಸ್ಯತ್ವಕ್ಕಾಗಿ ಪರ್ಮನೆಂಟ್ ಮೆಂಬರ್ಶಿಪ್ ಕೇಳ್ತಾ ಇದ್ದಾರೆ. ಅಲ್ಲಿ 5+10 ಇರುತ್ತೆ. 5 ಜನ ಕಾಯಂ ಸದಸ್ಯರು, 10 ಜನ ಹಂಗಾಮಿ ಸದಸ್ಯರು. ಆ 5 ಜನ ಕಾಯಂ ಜೊತೆ ನಮ್ಮನ್ನು ಸೇರಿಸ್ಕೊಳ್ರಿ ಅನ್ನೋದು ಈ 4 ದೇಶಗಳ ಉದ್ದೇಶ ಆಗಿದೆ. ನಿಮಗೆ ಭದ್ರತಾ ಸಮಿತಿ ಕೆಲವೊಬ್ರಿಗೆ ಗೊತ್ತಿಲ್ಲದವ್ರಿಗೆ ಹೇಳ್ತಿರೋದು, USA, UK, ರಷ್ಯಾ, ಫ್ರಾನ್ಸ್ ಜೊತೆಗೆ ಚೀನಾವನ್ನು ಭಾರತದ ಒತ್ತಾಸೆ ಮೇರೆಗೆ 1960 ಟೈಮಲ್ಲಿ ಕಾಯಂ ಸದಸ್ಯ ದೇಶವಾಗಿ ಮಾಡಲಾಗತ್ತೆ. 5 ದೇಶಗಳು ಈ ವಿಶ್ವಸಂಸ್ಥೆಯ ಭದ್ರತಾ ಸಮಿತಿಯ ಕಾಯಂ ಸದಸ್ಯತ್ವ ಹೊಂದಿದ್ದಾವೆ. ಇದು ನಮಗೆ ಗೊತ್ತಿರಬೇಕು. ಜೊತೆಗೆ G5 ಭಾರತ, ಬ್ರೆಜಿಲ್, ಚೀನಾ, ಮೆಕ್ಸಿಕೋ, ದಕ್ಷಿಣ ಆಫ್ರಿಕಾ. ಭಾರತ, ಬ್ರೆಜಿಲ್, ಚೀನಾ, ಮೆಕ್ಸಿಕೋ, ದಕ್ಷಿಣ ಆಫ್ರಿಕಾ ಈ ಥರದ 5 ದೇಶಗಳ ಗುಂಪು. ಇವು ಏನು ಉದಯೋನ್ಮುಖ ಆರ್ಥಿಕತೆ ಅಂತ ಕರಿತೀವಿ, ಎಮರ್ಜಿಂಗ್ ಎಕಾನಮೀಸ್. ಈಗಿನ್ನೂ ಅವು ಅಭಿವೃದ್ಧಿಯಡೆಗೆ ಸಾಗ್ತಿರುವ ಆರ್ಥಿಕತೆ ಹೊಂದಿರುವ ದೇಶಗಳಾಗಿದ್ದಾವೆ. ಇದು G5 ದೇಶಗಳ ಗ್ರೂಪು. ನೆಕ್ಸ್ಟ್ ಬಂದರೆ ಇವು ಉದ್ದೇಶ ಅಭಿವೃದ್ಧಿ ಹೊಂದುತ್ತಿರುವ, ಅಭಿವೃದ್ಧಿ ಹೊಂದಿರುವ, ಡೆವಲಪ್ಡ್ ನೇಷನ್ ನಡುವೆ ಒಂದು ಹೊಂದಾಣಿಕೆ, ಕೋಆಪ್ರೇಷನ್ ತರಬೇಕು ಅನ್ನೋದು ಇದರ ಉದ್ದೇಶ ಆಗಿದೆ. G5 2005ರಲ್ಲಿ ಆರಂಭ ಆಗಿದೆ. ನೆಕ್ಸ್ಟ್ ಬರೋಣ G7. ನಿಮಗೆ ಫಸ್ಟ್ ಪ್ರಶ್ನೆ ಕೇಳ್ಕೊಂಡಲ್ಲ, ಆ G7 ಗ್ರೂಪು ಇಂಡಿಯಾ ಸದಸ್ಯ ಅಲ್ಲ ಅಂತಂದರೆ ಮತ್ತು ಯಾರು ಸದಸ್ಯ ಗೊತ್ತಿರಬೇಕಲ್ಲ ನಿಮಗೆ. ಫ್ರಾನ್ಸ್, UK, ಜಪಾನ್, ಇಟಲಿ, ಕೆನಡಾ, USA, ಜರ್ಮನಿ ಇದಿಷ್ಟು ಪ್ರಮುಖ ಅಭಿವೃದ್ಧಿ ಹೊಂದಿದ ಆರ್ಥಿಕತೆ ದೇಶಗಳು, ಡೆವಲಪ್ಡ್ ನೇಷನ್ಸ್, ಡೆವಲಪ್ಡ್ ಎಕಾನಮೀಸ್ ಇದೆ. ಇದನ್ನು ನೆನ್ಪಿಟ್ಕೊಳ್ಳೋಕ್ಕೊಂದು ಸಣ್ಣ ಫಾರ್ಮುಲಾ ಮಾಡಿದ್ವಿ, FUJI ಅಂತ. FUJI ಫ್ರಾನ್ಸ್, UK, ಜಪಾನ್, ಇಟಲಿ, ಕ್ಯಾನ್ನೊಳಗೆ ಕೆನಡಾ ಬಂತು, U ಫಾರ್ USA, G ಫಾರ್ ಜರ್ಮನಿ. ಇಷ್ಟು ದೇಶಗಳು 7 ದೇಶಗಳು ಇದರಲ್ಲಿ ಮೆಂಬರ್ಸ್ ಇದ್ದಾವೆ. ಹಾಗಾಗಿ ಭಾರತ ಇದು ಸದಸ್ಯ ದೇಶವಲ್ಲ, ಅವರು ಅಬ್ಸರ್ವರ್ಸ್ಗಳನ್ನ ಇಟ್ಕೊಂಡಿಲ್ಲ,
ಕೇವಲ ಇನ್ವೈಟೀಸ್, ಹಲವಾರು ದೇಶಗಳನ್ನ ಇನ್ವೈಟ್ ಮಾಡಿ ಇವಾಗ 49ನೇ ಸಮಿಟ್ ಏನು ಜಪಾನಲ್ಲಿ ನಡೀತಾ ಇದೆ, ಇದು ಭಾರತ ಕೂಡ ಭಾಗಿಯಾಗಿದೆ, ಬೇರೆಯವರು ಕೂಡ ಭಾಗವಾಗಿದ್ದಾರೆ. ಉದ್ದೇಶ ಪರಸ್ಪರ ಸಹಕಾರ, ನಮ್ಮ ನಡುವೆ ಸಹಕಾರ ಇರಬೇಕು ಅಂತೇಳಿ 1970s ಆರಂಭ ಆಗುತ್ತೆ. ಈ ಬಾರಿ ವಿಶೇಷವಾಗಿ ಅವರು ಟಾರ್ಗೆಟ್ ಮಾಡ್ತಾ ಇರೋದು ರಷ್ಯಾ ಉಕ್ರೇನ್ ಮೇಲೆ ಏನು ದಾಳಿ ಮಾಡ್ತಾ ಇದೆ, ಯುದ್ಧ ನಡೀತಾ ಇದೆ, ಅದನ್ನು ನಿಲ್ಲಿಸಬೇಕು. ಜೆಲೆನ್ಸ್ಕಿ ಅವರು ಏನು ಉಕ್ರೇನ್ನ ಅಧ್ಯಕ್ಷರಿದ್ದಾರೆ, ಅವರು ಕೂಡ ಜಪಾನಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದು G7ನ ಒಂದು ಮೇಜರ್ ಸಹಕಾರ ಈ ಸಾರಿ ನಡೀತಾ ಇರೋವಂಥದ್ದು. ಜೊತೆಗೆ G8 ಅಂತ ಇತ್ತು. G8 ಅಂತಂದರೆ ಈಗೇನು G7 ಇದೆ, ಅದೇ ರಷ್ಯಾ ಸೇರಿಕೊಂಡ್ರೆ G8 ಆಗುತ್ತೆ. ಅವರು ಹಿಂದೂ ಕೂಡ ಅಲ್ಲಿ ಅಕ್ಕಪಕ್ಕದ ದೇಶಗಳೊಂದಿಗೆ ಸ್ವಲ್ಪ ಸಮಸ್ಯೆ ಮಾಡಿಕೊಂಡ ಕಾರಣಕ್ಕಾಗಿ 2014ರಲ್ಲಿ ರಷ್ಯಾವನ್ನು G8ಇಂದ ತೆಗೆದುಹಾಕಲಾಗತ್ತೆ. ತೆಗೆದುಹಾಕಿದ ಮೇಲೆ G8 ಜಾಗದಲ್ಲಿ G7 ಬಂದಿದೆ, ಅದು ನಮಗೆ ಗೊತ್ತಿರಬೇಕು. ಜೊತೆಗೆ G20 ಭಾರತದ ಪ್ರೆಸಿಡೆಂಟ್ಶಿಪ್ ಅಧ್ಯಕ್ಷತೆ ನಿಮಗೆ ಗೊತ್ತೇ ಇದೆ, 1 ವರ್ಷದ ಅಧ್ಯಕ್ಷತೆ. ಯಾಕೆ ಅಷ್ಟೊಂದು ಮಹತ್ವ ಅಂತಂದರೆ, ಅದು ಕೆಲವರೆಲ್ಲ ವಿರೋಧ ಪಕ್ಷದವ್ರು ಹೇಳ್ತಾ ಇರ್ತಾರೆ, ನ್ಯಾಚುರಲಿ ಬರೋಂಥದ್ದು, ಅದಕ್ಕೆ ಯಾಕೆ ಇಷ್ಟೆಲ್ಲ ಹವಾ ಮಾಡ್ತಾ ಇದ್ದೀರಿ ಅಂತೇಳಿ. ನ್ಯಾಚುರಲಿನೇ ಬರ್ಬೋದು, ಮತ್ತೆ ಅಧ್ಯಕ್ಷತೆ ಬರಬೇಕಂದ್ರೆ 2043, ಇನ್ನು 20 ವರ್ಷ ಕಾಯ್ಬೇಕು ನಾವು, ಎಲ್ಲ ದೇಶಕ್ಕೂ ಸೈಕಲ್ ಆಗಿ ಬರಬೇಕು ಅಂತಂದರೆ. ದಟ್ ರೀಸನ್ 20 ವರ್ಷ ವೆಯ್ಟ್ ಮಾಡೋ ಬದಲು ಈಗ ಸಿಕ್ಕ ಅವಕಾಶದಲ್ಲಿ ಅದನ್ನೊಂದಿಷ್ಟು ಹೆಮ್ಮೆಯಿಂದ ಸಂಭ್ರಮಿಸೋ ಕೆಲಸ ಆಗ್ತಾಯಿದೆ. ಈ 20 ದೇಶಗಳು, ವೆರೈಟಿ 20 ದೇಶಗಳು G20ಯ ಸದಸ್ಯ ದೇಶಗಳಾಗಿದೆ. ಇದು ಪ್ರಮುಖ ಆರ್ಥಿಕತೆ ಅಂತೀವಿ, ಮೇಜರ್ ಎಕಾನಮೀಸ್. ಅಲ್ಲಿ ಮಾತಾಡ್ತಾ ಬಂದೆ ನಾನು, ಎಮರ್ಜಿಂಗ್ ಎಕಾನಮೀಸ್, ಉದಯೋನ್ಮುಖ ಆರ್ಥಿಕತೆ ಅಂದರೆ ಡೆವಲಪಿಂಗ್ ನೇಷನ್ಸ್, ಎಮರ್ಜ್ಡ್ ಅಥವಾ ಡೆವಲಪ್ಡ್ ನೇಷನ್ಸ್ ಅವು ಬೇರೆ. ಮೇಜರ್ ಅಂತ ಅಂದರೆ ಇದರಲ್ಲಿ ದೊಡ್ಡ ಆರ್ಥಿಕತೆ ಇರುತ್ತೆ. ಈಗ ಭಾರತ ನಾಟ್ ಎ ಡೆವಲಪ್ಡ್, ಬಟ್ ಭಾರತವನ್ನು ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ. ಕೊಳ್ಳುವಿಕೆಯಲ್ಲಿ ಜಗತ್ತಿನ 2ನೇ 3ನೇ ದೇಶಕ್ಕೆ ಸ್ಥಾನದಲ್ಲಿ ಬರ್ತೀವಿ. ಅಮೇರಿಕಾ, ಚೀನಾ ಬಿಟ್ಟರೆ 3rd ಪ್ಲೇಸಲ್ಲಿದೆ ಕೊಳ್ಳುವುದರಲ್ಲಿ. ನಮ್ಮ ಜೊತೆ ವ್ಯಾಪಾರ ಮಾಡಲ್ಲ ಅಂದರೆ ಹಲವಾರು ದೇಶಗಳು ದಿವಾಳಿ ಆಗಿಬಿಡ್ತವೆ. ಅಷ್ಟರ ಮಟ್ಟಿಗೆ ಕೊಳ್ಳುವ ಶಕ್ತಿ ಇರುವಂಥ ದೇಶ, ಹೆಚ್ಚು ಪಾಪ್ಯುಲೇಷನ್ ಇದೆ, ಬೇರೆ ಬೇರೆ ಎಕಾನಮಿಕ್ ಆ್ಯಕ್ಟಿವಿಟೀಸಲ್ಲಿ ತುಂಬ ಸ್ಟ್ರಾಂಗ್ ಇರೋದ್ರಿಂದ ಅಂಥ ದೇಶಗಳನ್ನ ಮೇಜರ್ ಎಕಾನಮೀಸ್ ಅಂತ ಕರಿತೀವಿ. ಆ ಮೇಜರ್ ಎಕಾನಮಿ ದೇಶಗಳ ಗುಂಪನ್ನು G20 ಅಂತ ಕರಿತೀವಿ. ಅದರ ಅಧ್ಯಕ್ಷತೆಯನ್ನು ಭಾರತ ಈಗ ಹೊತ್ಕೊಂಡಿದೆ. ಓಕೆ, ಇದರ ಉದ್ದೇಶ ಅಂತಾರಾಷ್ಟ್ರೀಯ ಹಣಕಾಸಿನ ಸುಸ್ಥಿರತೆಗೆ, ಅಂದರೆ ಫೈನಾನ್ಷಿಯಲ್ ಸ್ಟೆಬಿಲಿಟಿ, ಸಸ್ಟೈನಬಿಲಿಟಿಗೆ ಉತ್ತೇಜನ ಕೊಡುವಂಥದ್ದು. 1999 ಆರಂಭ ಆಗಿದೆ, 99ರಲ್ಲಿ. ಅದು G20 ಅಧ್ಯಕ್ಷತೆ ರಿಲೇಟೆಡ್ ಹಲವಾರು ಕಡೆ ಮಾತಾಡ್ತಾರಿಂದ ಹೆಚ್ಚು ವಿಷಯ ಡಿಸ್ಕಸ್ ಮಾಡಲ್ಲ, ಮುಂದಿನ ಮ್ಯಾಟ್ರಿಗೆ ಹೋಗ್ತೀನಿ. G77 ಇದು ಆರಂಭ ಆದಾಗ G77 ಇತ್ತು. ವರ್ಷ ದೇಶಗಳು ಸೇರ್ಕೋತಾ ಹೋದವು. ಸೇರ್ಕೊಂಡಾಗ G78, G79, G80 ಹಿಂಗೆ ಹೇಳ್ತಾ ಬರಬಾರ್ದು ಅಂತ ನಂಬರ್ ಅಲ್ಲಿಗೆ ಇಟ್ಟಿದ್ದಾರೆ. ಆದರೆ ಇಲ್ಲಿರುವ ಸದಸ್ಯ ದೇಶಗಳ ಸಂಖ್ಯೆ 134 ಡೆವಲಪಿಂಗ್ ನೇಷನ್, ಅಭಿವೃದ್ಧಿಶೀಲ ದೇಶಗಳ ಗುಂಪಾಗಿದೆ. ಇದು ಆರಂಭದಲ್ಲಿ G77 ಅಂತ ಹೆಸರಿದ್ದ ಅದನ್ನೇ ಉಳಿಸ್ಕೊಂಡಿದ್ದಾರೆ. ಪ್ರಸ್ತುತ ಇದರ ನಂಬರ್ 134 ಮೆಂಬರ್ಸ್. ಮತ್ತು ಯಾವ ಥರದ ನಂಬರ್ ಇದು? ಇದು ವಿಶ್ವಸಂಸ್ಥೆಯ ಒಂದು ಬ್ಲಾಕ್ ಆಗಿದೆ. ಅಭಿವೃದ್ಧಿಶೀಲ ದೇಶಗಳ ಪರ ಧ್ವನಿ ಇರುವಂಥ, ಡೆವಲಪಿಂಗ್ ನೇಷನ್ ಪರ ಇರುವಂಥ ಒಂದು ಏನು ನಮ್ಮನ್ನು ನಾನ್ ಅಲೈನ್ ಮೂಮೆಂಟಲ್ಲಿ ಬರುವಂಥ ಕೆಲವು ದೇಶಗಳೆಲ್ಲ ಹೆಚ್ಚಾಗಿ ಇದರಲ್ಲಿ ತೊಡಕೊಂಡಿದ್ದಾವೆ. 1964ರಲ್ಲಿ G77 ಆರಂಭ ಆಗುತ್ತೆ. ಇದನ್ನು ಕ್ಲಿಯರಾಗಿ ಹೇಳಬೇಕಂದಾಗ ನಾನು ನಿಮಗೆ ಒಂದಿಷ್ಟು ಉತ್ತರ ದಕ್ಷಿಣ ಸಂವಾದದ ಬಗ್ಗೆ ಹೇಳಬೇಕಾಗತ್ತೆ. ಇದು ಪ್ಯೂರ್ ಪೊಲಿಟಿಕಲ್ ಕಾನ್ಸೆಪ್ಟ್. ಏನಂತಾರೆ, ಜಗತ್ತಿನ ಆಸ್ಟ್ರೇಲಿಯಾ, ನ್ಯೂಜಿಲೆಂಡಲ್ಲೇನು ದಕ್ಷಿಣದಲ್ಲಿ ಬರುವ ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಬಿಟ್ಟುಬಿಟ್ರೆ ಇನ್ನು ಎಲ್ಲ ದಕ್ಷಿಣ ವರ್ಲ್ಡಲ್ಲಿರೋ ದೇಶಗಳು ಹಿಂದುಳಿದ ದೇಶಗಳೇ, ಅಂದರೆ ಅಭಿವೃದ್ಧಿ ಆಗ್ತಾ ಇದ್ದಾವೆ. ನಾರ್ದನ್ ಅರ್ಥಲ್ಲಿ ಬರುವಂಥ ಎಲ್ಲ ದೇಶಗಳಿದಾವಲ್ಲ, ಅವೆಲ್ಲ ಮೋರ್ ಆರ್ ಲೆಸ್ ಶ್ರೀಮಂತ ದೇಶಗಳಾಗಿರ್ತವೆ. ಬಹುತೇಕ ಎಲ್ಲವೂ ಶ್ರೀಮಂತ ದೇಶಗಳೇ. ಈ ದಕ್ಷಿಣದ ದೇಶಗಳನ್ನು ಉತ್ತರದಿಂದ ಬಂದಂಥ ಪೋರ್ಚುಗಲ್, ಸ್ಪೇನ್, ಫ್ರಾನ್ಸು, ಯುನೈಟೆಡ್ ಕಿಂಗ್ಡಮ್ನವರು ಆಳ್ವಿಕೆ ಮಾಡಿ ಇಲ್ಲಿರೋ ಸಂಪತ್ತನ್ನೆಲ್ಲ ತೆಗೆದುಕೊಂಡು ಹೋಗಿ ಅವರು ಶ್ರೀಮಂತರಾಗಿದ್ದಾರೆ. ಆ ಶ್ರೀಮಂತಿಕೆಯ ಕಾರಣಕ್ಕೆ ನಮ್ಮ ದುಡ್ಡಿಂದ ಶ್ರೀಮಂತರಾಗಿದ್ದೀರಾ, ನಮಗೊಂದಿಷ್ಟು ಸಹಕಾರ ಕೊಡ್ತಾ ಇರಬೇಕು, ನಮಗೆ ದುಡ್ಡು ಬೇಕಾದಾಗ ನೀವು ಹೆಲ್ಪ್ ಮಾಡಬೇಕು, ನಮ್ಮಲ್ಲಿ ಬರಗಾಲ ಬಂದಾಗ ನೀವು ಸಹಾಯ ಮಾಡಬೇಕು, ನಮಗೆ ಕೆಲವು ಅನುದಾನ ಕೊಡಬೇಕು ಅನ್ನೋದು ಈ ಉತ್ತರ ದಕ್ಷಿಣ ಸಂವಾದ. ಸೌತ್ನವರು ನಾರ್ತ್ನವರಿಗೆ ನೀವು ಕಡ್ಡಾಯವಾಗಿ ಹೆಲ್ಪ್ ಮಾಡಬೇಕು ಅಂತ. ಇದು ಒಂಥರ ವಿಚಿತ್ರ ಇದೆ, ಹೆಲ್ಪ್ ಕೇಳೋದು ಪ್ಲೀಸ್ ಅಂತ, ಇದು ಪ್ಲೀಸ್ ಅಲ್ಲ, ಕಂಪಲ್ಸರಿ ನೀವು ಹೆಲ್ಪ್ ಮಾಡಬೇಕು ಅನ್ನೋಂಥದ್ದನ್ನ ಉತ್ತರ ದಕ್ಷಿಣ ಸಂವಾದ ಅಂತ ಕರಿತೀವಿ. ಜನರಲ್ ಆಗಿ ಇದು ಪೊಲಿಟಿಕಲ್ ಸೆನ್ಸಲ್ಲಿ ಭಾಳ ಡೀಪ್ ಇರುತ್ತೆ. ಜನರಲ್ ಆಗಿ ಇಷ್ಟು ಗೊತ್ತಿದ್ರೆ ಸಾಕು. ಈ ಥರದ ದೇಶಗಳು ಮಾಡಬೇಕಾದ್ರೆ 3 ವರ್ಲ್ಡ್ ಡಿವೈಡ್ ಆಗುತ್ತೆ. ಪ್ರಥಮ ಜಗತ್ತು ಅಂತಂದರೆ ಅಮೇರಿಕಾ ನೇತೃತ್ವದಲ್ಲಿ ಬರುವಂಥ ಕೆಲವೊಂದು ರಿಚೆಸ್ಟ್ ಕಂಟ್ರಿಗಳು ಮತ್ತು ಅಮೇರಿಕಾ ಫಾಲೋಯಿಂಗ್ ಕಂಟ್ರೀಸು. ದ್ವಿತೀಯ ಜಗತ್ತು ಅಂತಂದರೆ ರಷ್ಯಾ ರಿಲೇಟೆಡ್ ಆದ
ಈ ನಮ್ಮ ವೆಸ್ಟರ್ನ್ ವರ್ಲ್ಡ್ ಈಸ್ಟರ್ನ್ ವರ್ಲ್ಡಲ್ಲಿ ಬರುವಂಥ ಪ್ರಮುಖ ದೇಶಗಳು, ಚೀನಾವೂ ಸೇರಿಕೊಂಡಂತೆ ಇವೆಲ್ಲ ದ್ವಿತೀಯ ಜಗತ್ತಿನ ದೇಶ ಅಂತ ಕರಿತೀವಿ. ಥರ್ಡ್ ವರ್ಲ್ಡ್, ತೃತೀಯ ಜಗತ್ತು ಅಂದರೆ ಅಮೇರಿಕಾ ಬಣಕ್ಕೂ ಸೇರದೆ, ರಷ್ಯಾ ಬಣಕ್ಕೂ ಸೇರದೆ ತಾವೇ ಸ್ವತಂತ್ರವಾಗಿರುವ ಥರ್ಡ್ ವರ್ಲ್ಡ್ ಕಂಟ್ರೀಸ್ಗಳು ಈ ಗ್ರೀನಲ್ಲಿ ಕಾಣುತ್ತಲ್ಲ, ಇದು ಬಹುತೇಕ ಗ್ರೀನ್ ದೇಶಗಳು ನಾನೇನೀಗ G77 ಹೇಳಿದೆ ಅದರಲ್ಲಿ ಮೆಂಬರ್ಶಿಪ್ ಆಗಿರ್ತವೆ. ಇವ್ರದ್ದೆಲ್ಲ ಇಷ್ಟೇ, ನಾವು ಅಭಿವೃದ್ಧಿ ಆಗಬೇಕು, ಆಗ್ತಾ ಇದ್ದೀವಿ, ನೀವೆಲ್ಲ ಹೆಲ್ಪ್ ಮಾಡಬೇಕು ಅನ್ನೋದು G77ನ ಆಶಯವಾಗಿದೆ. ಓಕೆ ಸ್ನೇಹಿತರೆ, ಫಸ್ಟ್ ವರ್ಲ್ಡ್ ಅಂತ ಅಂದರೆ ಅಮೆರಿಕ ನೇತೃತ್ವದ್ದು, ಸೆಕೆಂಡ್ ವರ್ಲ್ಡ್ ಅಂತ ಅಂದರೆ ರಷ್ಯಾ ನೇತೃತ್ವದ್ದು, ಥರ್ಡ್ ವರ್ಲ್ಡ್ ತೃತೀಯ ಜಗತ್ತು ಅಂತಂದರೆ ನಾನ್ ಅಲೈನ್ ಮೂಮೆಂಟ್, ಅಲಿಪ್ತ ಚಳುವಳಿ ಇತ್ತಲ್ಲ ಅದ್ರ ನೇತೃತ್ವದ ಅನ್ನೋದು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಬರೋಣ, ಕೆಲವು ಅಂತಾರಾಷ್ಟ್ರೀಯ NGOಗಳು, ಇಂಪಾರ್ಟೆಂಟ್ NGOಗಳ ಬಗ್ಗೆಯೂ ಗೊತ್ತಿರಬೇಕು. ಪ್ರಮುಖವಾಗಿ NGO ಜಗತ್ತಿನ ಮಟ್ಟದಲ್ಲಿ ಪ್ರಶ್ನೆ ರೈಸ್ ಆಗೋದು ಆಮ್ನೆಸ್ಟಿ ಇಂಟರ್ನ್ಯಾಷನಲ್ ಏನಿದು, ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಏನಿದು, ಗ್ರೀನ್ ಪೀಸ್ ಏನಿದು, WWF ಏನು, IUCN ಅಂದ್ರೇನು, ಇಸ್ಕಾನ್ ಅಂದ್ರೇನು, ಆರ್ಟ್ ಆಫ್ ಲಿವಿಂಗು, ಈಶಾ ಫೌಂಡೇಶನು, RSS, VHP ಇವೆಲ್ಲವೂ ಕೂಡ ಇಂಟರ್ನ್ಯಾಷನಲ್ ಫೇಮಸ್ ಆರ್ಗನೈಸೇಷನ್. ಈವನ್ ಇನ್ ಕರ್ನಾಟಕದ ಎಲೆಕ್ಷನ್ ಟೈಮಲ್ಲಿ ಬಜರಂಗ್ ದಳ್ ಅನ್ನೋದನ್ನು ಕೇಳ್ತೀವಿ ನಾವು. ದಟ್ಸ್ ನಾಟ್ ಇಂಟರ್ನ್ಯಾಷನಲ್, ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಲ್ಲಿರೋ ಒಂದು ಸಂಘಟನೆ. ಯಾಕೆ ಒಂದು ಪಕ್ಷದ ಮ್ಯಾನಿಫೆಸ್ಟೋದಲ್ಲೇ ಬರುತ್ತದು ಅಂತಂದರೆ ಅದರ ಆ್ಯಕ್ಟಿವಿಟೀಸ್ ಹೇಗಿರುತ್ತೆ ಇಂಥವೆಲ್ಲ ತಿಳ್ಕೊಂಡಿರ್ಬೇಕಾಗತ್ತೆ, ಅದ್ರ ಬ್ಯಾಕ್ಗ್ರೌಂಡ್ ಏನಿರುತ್ತೆ ಅಂತ ಇಲ್ಲೆಲ್ಲ ಅರ್ಥ ಮಾಡ್ಕೋಬೇಕು. ಇವು ಹಲವಾರು ರಿಪೋರ್ಟ್ಗಳನ್ನು ಕೊಡುತ್ತೆ. ಆ ರಿಪೋರ್ಟ್ಗಳು ನಾವು ಆ್ಯಕ್ಯುರೇಟ್ ರಿಪೋರ್ಟ್ ಅಂತ ಕರೆಯೋಕ್ಕೆ ಬರಲ್ಲ, ಸಮ್ ಟೈಮ್ ಬಿಯಸ್ಡ್ ಆಗಿರ್ಬೋದು. ಭಾರತ ಸರ್ಕಾರ ಇತ್ತೀಚೆಗೆ ಇವುಗಳಿಂದ ಬರುವಂಥ ಹಲವಾರು ರಿಪೋರ್ಟ್ಗಳನ್ನು ಒಪ್ಕೊಳ್ತಾ ಇಲ್ಲ, ಯಾಕಂದರೆ ಬಿಯಸ್ಡ್ ಆಗಿದೆ, ಭೇದದಿಂದ ಕೂಡಿದೆ ಅಂತ, ಭಾರತದ ಪರವಾಗಿ ರಿಲೇಟೆಡ್ ಆಗಿ ಕೆಟ್ಟ ಅಭಿಪ್ರಾಯ ಮೂಡಿಸುವಂಥ ಕಾರಣವನ್ನು ಹೊಂದಿದೆ ಅಂತೇಳಿ. ಈಗ ನೋಡಿರ್ಬೋದು, ಜಗತ್ತಿನ ಶ್ರೀಮಂತರ ಪಟ್ಟಿಯಲ್ಲಿ ಭಾರತೀಯರೊಬ್ಬರು ಮೇಲಕ್ಕೆ ಹೋಗ್ತಾ ಇದ್ದಂಗೆ ಅಲ್ಲೊಂದು ಹಿಂಡನ್ಬರ್ಗ್ ರಿಪೋರ್ಟ್ ರಿಲೀಸ್ ಆಗುತ್ತೆ. ರಿಲೀಸ್ ಆಗ್ತಾ ಇದ್ದಂಗೆ ಇಡೀ ಜಾಗತಿಕವಾಗಿ ಅವರು ಕುಸಿದು 45ನೇ ಪ್ಲೇಸ್ಗೆ ಹೋಗ್ತಾರೆ. ಒಂದು ರಿಪೋರ್ಟ್ ಒಬ್ಬ ವ್ಯಕ್ತಿನ ಶ್ರೀಮಂತಿಕ ಪಟ್ಟಿಗೆ ಅಲ್ಲಿಂದ ಇಲ್ಲಿಗೆ ಇಳಿಸ್ಬಿಡುತ್ತೆ ಅಂದರೆ, ಈ ಥರದ ಒಂದು ರಿಪೋರ್ಟ್ ಜಾಗತಿಕ ಮಟ್ಟದಲ್ಲಿ ಭಾರತದ ಬಗ್ಗೆ ಇರುವ ಅಭಿಪ್ರಾಯವನ್ನೇ ಬದಲಾಯಿಸ್ಬೋದು. ಹಾಗಾಗಿ ಈ ರಿಪೋರ್ಟ್ಗಳೆಲ್ಲ ಭಾಳ ಕ್ಲೀನಾಗಿರುತ್ತೆ ಅಂತ ನಂಬಕ್ಕೂ ಸಾಧ್ಯ ಇಲ್ಲ, ಕ್ಲೀನಾಗಿ ಇಲ್ಲ ಅಂತಲೂ ಹೇಳೋಕ್ಕಾಗಲ್ಲ. ತುಂಬ ರ್ಯಾಷನಲ್ ಆಗಿದ್ದನ್ನ ಅನಾಲಿಸಿಸ್ ಮಾಡಬೇಕಾಗತ್ತೆ. ಆ ರಿಪೋರ್ಟ್ಗಳ ಬಗ್ಗೆ ಬಂದಾಗ ಹೆಚ್ಚಾಗಿ ಮಾತಾಡೋಣ ಅಂತ ಹೇಳ್ತಾ, ವೆರಿ ಫಸ್ಟ್ ಇವು ಏನು ಮಾಡ್ತವೆ ಅಷ್ಟು ನಾಲೆಡ್ಜ್ ಇದ್ದರೆ ಸಾಕು. ಆಮ್ನೆಸ್ಟಿ ಇಂಟರ್ನ್ಯಾಷನಲ್ ಅಂತ ಒಂದು, ಇದು UPSCಯಲ್ಲೂ ಕೂಡ ಪ್ರಶ್ನೆ ರೈಸ್ ಆಗಿದೆ. ಏನಿದು ಅಂದರೆ, ಇದು ಹ್ಯೂಮನ್ ರೈಟ್ಸ್, ಮಾನವ ಹಕ್ಕುಗಳ ರಿಲೇಟೆಡ್ ಆಗಿ ಜಾಗತಿಕ ಮಟ್ಟದಲ್ಲಿ ಕೆಲಸ ಮಾಡುತ್ತೆ. ಈ ಮಾನವ ಹಕ್ಕುಗಳು ಎಷ್ಟು ಇಂಪಾರ್ಟೆಂಟ್ ಅಂತ ಅಂದರೆ, ಇಂಥ ಡೆಮೊಕ್ರೆಟಿಕ್ ಕಂಟ್ರಿ, ಇಷ್ಟು ಅದ್ಭುತವಾದ ದೇಶ, ಇಷ್ಟು ಕೋರ್ಟ್ಗಳಿದ್ದಾವೆ, ಇಷ್ಟು ಪೊಲಿಟಿಕಲ್ ಪಾರ್ಟೀಸ್ ಇದೆ, ಈ ಥರದ ವ್ಯವಸ್ಥೆಯ ಭಾರತದಲ್ಲಿ ಒಬ್ಬ IPS ಅಧಿಕಾರಿ ತಮಿಳ್ನಾಡಿನಲ್ಲಿ ಒಂದಷ್ಟು ಜನರನ್ನು ಎತ್ಕೊಂಡೋಗಿ ಕಟ್ಟಿಂಗ್ ಪ್ಲೇಯರ್ ಹಾಕಿ ಹಲ್ಲು ಕಿತ್ತಾಕ್ತಾನೆ ಅಂತ ಅಂದರೆ, ಈ ಕಾಲದಲ್ಲಿ, ಈ 2023ನಲ್ಲಿ ವಾಟ್ ಟೈಪ್ ಆಫ್ ಹ್ಯೂಮನ್ ರೈಟ್ಸ್ ವಿ ಪ್ರೊಟೆಕ್ಟೆಡ್ ಹಿಯರ್? ಏನು ಮಾಡ್ತಾಯಿದ್ದೀವಿ ನಾವು? ಎಷ್ಟು ಪೊಲೀಸ್ನವ್ರಿಗೆ ಫ್ರೀ ಬಿಟ್ಕೊಂಡು ಕೂತ್ಕೊಂಡಿದ್ದೀವಿ? ಇದೆಲ್ಲ ನಮಗೆ ಗೊತ್ತಿರಬೇಕು. ಹಾಗತ್ತ ಪೊಲೀಸ್ನವ್ರು ಮಾಡೋದೆಲ್ಲ ತಪ್ಪು ಅನ್ನಲ್ಲ, ಇಷ್ಟು ಕ್ರೂಯಲ್ ಆಗ್ತಾರಲ್ಲ, ಅದು ಮಾನವ ಹಕ್ಕು ಉಲ್ಲಂಘನೆ. ಕೆಲವೊಮ್ಮೆ ಆರ್ಮಿನವರು ಉಗ್ರರನ್ನು ಹೊಡೆದಾಕಿದ್ರು ಕೂಡ ಹ್ಯೂಮನ್ ರೈಟ್ಸ್ ವೈಲೇಷನ್ ಅಂತೀವಿ, ಅದಲ್ಲ. ಉಗ್ರಗಾಮಿಗಳು ದೇಶಕ್ಕೆ ತೊಂದರೆ ಕೊಡ್ತಾ ಇದ್ದಾರೆ, ಬೇರೆ ವ್ಯಕ್ತಿಗಳಿಗೆ ತೊಂದರೆ ಕೊಡ್ತಾರೆ, ಹೊಡೆದಾಕೋದೆ. ಸಾಮಾನ್ಯ ಜನರನ್ನು ತಗೊಂಡೋಗಿ ಹಲ್ಲು ಕಿತ್ತಾಕೋಂಥದ್ದು, ಅವ್ರ ಮುಖವನ್ನು ಹೊಡೆದಾಕೋಂಥದ್ದು, ಈ ಮಟ್ಟಕ್ಕೆ ಪೊಲೀಸ್ನವ್ರು ಮಾಡ್ತಾಯಿದ್ರೆ ಅದು ಹ್ಯೂಮನ್ ರೈಟ್ಸ್ ವೈಲೇಷನ್ನೇ. ಇದರ ಬಗ್ಗೆ ಸರ್ಕಾರಗಳು ಮೌನ ವಹಿಸಿದಾಗ ಒಂದು NGO ಕೆಲಸ ಮಾಡಬೇಕು. ಆಮ್ನೆಸ್ಟಿ ಇಂಟರ್ನ್ಯಾಷನಲ್ ಮಾಡ್ತಾ ಇದೆ. ಇದರ ಹೆಡ್ ಆಫೀಸು ಲಂಡನ್ನಲ್ಲಿದೆ, ಯುನೈಟೆಡ್ ಕಿಂಗ್ಡಮ್ಮು. ಜಾಗತಿಕ ಮಟ್ಟದಲ್ಲಿ ಕೆಲಸ ಮಾಡುತ್ತೆ. ಇದು ಆಮ್ನೆಸ್ಟಿ ಇಂಟರ್ನ್ಯಾಷನಲ್. ನೆಕ್ಸ್ಟ್ ಬರೋಣ, ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್. ಟ್ರಾನ್ಸ್ಪರೆನ್ಸಿ ಅಂದರೆ ಪಾರದರ್ಶಕವಾಗಿರಬೇಕು. ಪಾರದರ್ಶಕ ಅಂದರೆ ಗೊತ್ತಾಯ್ತು ನಿಮಗೆ, ಭ್ರಷ್ಟಾಚಾರದ ವಿರುದ್ಧ, ಲಂಚಗುಳಿತನದ ವಿರುದ್ಧ ಹೋರಾಟ ಮಾಡುವಂಥ ಸಂಘಟನೆ. ಇದು ಕೇಂದ್ರ ಕಚೇರಿ ಬರ್ಲಿನ್ನಲ್ಲಿದೆ, ಜರ್ಮನಿ. 1993ನಲ್ಲಿ ಆರಂಭ ಮಾಡಿದೆ. ಭಾರತ ರ್ಯಾಂಕ್ ಇದರಲ್ಲಿ 84ನೇ ಸ್ಥಾನದಲ್ಲಿದೆ. ಅಂದರೆ ಕರಪ್ಷನ್ ಇಲ್ಲ ಅಂತಂದರೆ ಬೆಸ್ಟ್ ಪ್ಲೇಸಿಗೆ ಬರುತ್ತೆ. ಡೆನ್ಮಾರ್ಕ್ ಈ ಬಾರಿ 2022 ರಿಪೋರ್ಟಲ್ಲಿ ಡೆನ್ಮಾರ್ಕ್ ಈಸ್ ನಂಬರ್ 1 ಆ್ಯಂಡ್ ಫಿನ್ಲ್ಯಾಂಡ್ ನಂಬರ್ 2 ಇದೆ, ನ್ಯೂಜಿಲ್ಯಾಂಡ್ ನಂಬರ್ 2ನೇ ಇದೆ, ನಾರ್ವೆ ನಂಬರ್ 4 ಬರುತ್ತೆ, 3 ಸ್ಕಿಪ್ ಮಾಡ್ತಾರೆ. ಅಲ್ಲಿ ನಮಗೆ ಗೊತ್ತಿರಬೇಕು ಡೆನ್ಮಾರ್ಕ್ ನಂಬರ್ 1 ಇದೆ ಅಂತ. ಡೆನ್ಮಾರ್ಕು, ಫಿನ್ಲ್ಯಾಂಡು, ನ್ಯೂಜಿಲ್ಯಾಂಡ್ ನಡುವೆ ನಾವಿರೋ ಸ್ಥಾನ 85. ಭಾರತದಲ್ಲಿ ಕರಪ್ಷನ್ ಯಾವ ಮಟ್ಟಕ್ಕಿದೆ ನಿಮಗೆ ಗೊತ್ತು. ಸರ್ಕಾರಗಳು 40% ಸರ್ಕಾರ, 80% ಸರ್ಕಾರ, 20% ಸರ್ಕಾರ, ಎಲ್ಲಿ ನೋಡಿದ್ರೂ ಕರಪ್ಷನ್ ತುಂಬಿಕೊಂಡಿದೆ. ಅದು ಕ್ಲೀನ್ ಆದಾಗ ನಮ್ಮ ಸ್ಥಾನ ಕೂಡ ಅಪ್ಗ್ರೇಡ್ ಆಗಿ ಮೇಲಕ್ಕೆ ಬರುತ್ತೆ. ಆಗುವಂಥ ಪ್ರಯತ್ನ ಬೇಕು. ಮತ್ತು ಏನು ಸರ್ ಇದು ಮ್ಯಾಪ್ ಹಾಕ್ಕೊಂಡಿದ್ದೀವಿ ಅಂತಂದರೆ, ಆ ಲೈಟ್ ಕಲರ್ ಇದ್ದಲ್ಲಿ ಲೈಟಾಗಿ ಕರಪ್ಷನ್ ಇದೆ ಅಂತ ಅರ್ಥ. ಅದು ಹೆಚ್ಚು ಹೆಚ್ಚು ಡಾರ್ಕ್ ಆಗ್ತಾ ಹೋದಲ್ಲೆಲ್ಲ
ಡಾರ್ಕ್ ಆಗಿ ಹೆವಿ ಕರಪ್ಷನ್ ಇದೆ ಅಂತ ಅರ್ಥ. ಭಾರತ ಮೂರನೇ ಕಲರಲ್ಲಿದೆ, ನಾಟ್ ಇನ್ ದ ಫಸ್ಟ್ ಸೆಕೆಂಡ್ ಕ್ಯಾಟಗರಿ, ಥರ್ಡ್ ಡಾರ್ಕ್ನೆಸ್ಸಲ್ಲಿದೆ. ನಮಗಿಂತ ಕಠೋರವಾದ ಇನ್ನೂ 2 ಡಾರ್ಕ್ಗಳು ಇದ್ದಾವೆ. ಅಷ್ಟು ಕಠೋರವಾದ ಡಾರ್ಕಲ್ಲಿಲ್ಲ ನಾವು. ಥರ್ಡ್ ಹೈಯೆಸ್ಟ್ ಕರಪ್ಷನ್ ರ್ಯಾಂಕಿಂಗಲ್ಲಿ ಬರ್ತೀವಿ ನಾವು. ಭಾರತ ಇಂಡಿವಿಜುವಲಿ 85ನೇ ಪ್ಲೇಸಲ್ಲಿದೆ ಅನ್ನೋದು ನಮಗೆ ಗೊತ್ತಿರಬೇಕು. ಓಕೆ, ಗ್ರೀನ್ ಪೀಸ್ ಅಂತ ಸಂಘಟನೆ ಇದು ಪರಿಸರ ರಕ್ಷಣೆ ಕುರಿತಾಗಿ ಕೆಲಸ ಮಾಡುತ್ತೆ. ಆಮ್ಸ್ಟರ್ಡ್ಯಾಮ್ ನೆದರ್ಲ್ಯಾಂಡ್ಸಲ್ಲಿದೆ ಇದ್ರ ಕೇಂದ್ರ ಕಚೇರಿ. ಭಾರತದಲ್ಲಿ ಯಾವುದೇ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡ್ತಿದ್ದಂಗೆ ಈ ಸಂಘಟನೆಯವರು ಪ್ರಚೋದನೆ ಕೊಟ್ಟು ಜನರನ್ನು ತಡೀತಾರೆ ಅನ್ನೋ ಕಾರಣಕ್ಕೆ ಭಾರತ ಸರ್ಕಾರ ಈ ಸಂಘಟನೆ ಮೇಲೆ ವಿಶೇಷ ಕಣ್ಣಿಟ್ಟಿದೆ. ಹಲವಾರು ಕಡೆ ರೈಡ್ ಕೂಡ ಆಗಿದೆ. ಇದನ್ನು ನಿಷೇಧಿಸುವ ಪ್ರಯತ್ನ ಭಾರತದಲ್ಲಿ ಕೂಡ ಆಗ್ತಾ ಇದೆ. ಪರಿಸರ ಸಂರಕ್ಷಣೆ ರಿಲೇಟೆಡಾಗಿ ಕೆಲಸ ಮಾಡುತ್ತೆ. ಬಟ್ ಪೊಲಿಟಿಕಲ್ಲಾಗಿ ಕೆಲಸ ಮಾಡ್ತವ ಅಂದರೆ ರಾಜಕೀಯ ಬಿಟ್ಟು ಗ್ಯಾರಂಟಿ ಇಲ್ಲ. ಯಾಕಂದರೆ ಒಂದು ಸರ್ಕಾರ ಇದ್ರ ವಿರುದ್ಧ ತಿರುಗಿ ಬೀಳುತ್ತೆ ಅಂತ ಅಂದರೆ ಸಮ್ವೇರ್ ಇವರೇನೋ ರಾಜಕೀಯ ಪರವಾಗಿ ಕೆಲಸನೂ ಮಾಡ್ತಿರ್ಬೋದಾ ಗೊತ್ತಿಲ್ಲ. ಬಟ್ ನಿಮಗೆ ಎಷ್ಟು ನಾಲೆಡ್ಜ್ ಇರಬೇಕು, ಇದು ಒಂದು ಪರಿಸರ ಸಂಘಟನೆ ಗ್ಲೋಬಲ್ ಲೆವೆಲ್ದು, ಆಮ್ಸ್ಟರ್ಡ್ಯಾಮ್ ಹೆಡ್ ಕ್ವಾರ್ಟರ್ ನೆದರ್ಲ್ಯಾಂಡ್ಸಲ್ಲಿ ಕಂಡು ಬರುತ್ತೆ. ಓಕೆ, WWF ವರ್ಲ್ಡ್ ವೈಲ್ಡ್ ಲೈಫ್ ಫಂಡ್. ನಮ್ಮ ಹುಡುಗರು WWF ಅಂದರೆ ವರ್ಲ್ಡ್ ರೆಸ್ಲಿಂಗ್ ಫೆಡರೇಷನ್ ಕಡೆ ಹೋಗ್ತೀರಾ. ವರ್ಲ್ಡ್ ಲೈಫ್ ಫಂಡ್ ಫಾರ್ ನೇಚರ್ ಅಂತ ಗ್ಲ್ಯಾಂಡ್ ಅನ್ನೋ ಸ್ವಿಟ್ಜರ್ಲ್ಯಾಂಡ್ ಹೆಡ್ ಕ್ವಾರ್ಟರ್ ಇದೆ. 1961 ಆರಂಭ ಆಗಿದೆ. ಇದು ವನ್ಯಜೀವಿ ಸಂರಕ್ಷಣೆ ರಿಲೇಟೆಡಾಗಿ ಕೆಲಸ ಮಾಡೋದು. ವನ್ಯಜೀವಿಗಳಿಗೆ ಇವತ್ತು ತುಂಬ ತೊಂದರೆಯಲ್ಲಿದ್ದಾವೆ, ಕೊಂದ್ಕೊಂಡು ಹಾಕ್ತಾ ಇದ್ದಾರೆ ಜನರು. ಅವು ಬೇರೆ ಬೇರೆ ಉದ್ದೇಶಕ್ಕೆ, ಮಾಂಸದ ಉದ್ದೇಶಕ್ಕಾಗಿರ್ಬೋದು, ಚರ್ಮದ ಉದ್ದೇಶಕ್ಕಾಗಿರ್ಬೋದು, ಉಗುರಿಗೋಸ್ಕರ ಕೊಲ್ತಾ ಇದ್ದೀವಿ, ಹಲ್ಲುಗಳಿಗೋಸ್ಕರ ಕೊಲ್ತಾ ಇದ್ದೀವಿ. ನಮ್ಮ ಹತ್ರ ವೆಪನ್ಸ್ ಇದೆ, ಕೊಲ್ತಾ ಇದ್ದೀವಿ. ಅವ್ನು ಪ್ರೊಟೆಕ್ಟ್ ಮಾಡಬೇಕಲ್ಲ, ಆ ಪ್ರೊಟೆಕ್ಟ್ ಮಾಡೋ ಕೆಲಸ. ಮತ್ತು ಐಸ್ಬರ್ಗ್ಗಳು, ಹಿಮ ಇದನ್ನೆಲ್ಲ ನಾವು ನಾಶ ಮಾಡಿಬಿಟ್ವಿ ಅಂದರೆ ಹಿಮ ಪ್ರದೇಶದಲ್ಲಿರುವ ಪ್ರಾಣಿಗಳಿಗೆ ತೊಂದರೆ ಆಗುತ್ತೆ. ನಮ್ಮ ಟೆಂಪ್ರೇಚರಿಂದ ಇಂಡೈರೆಕ್ಟ್ ಅವು ನಾಶ ಆಗ್ತಾ ಇದ್ದಾವೆ. ಹೀಗೆ ಮಲ್ಟಿ ಆಸ್ಪೆಕ್ಟಲ್ಲಿ ವರ್ಲ್ಡ್ ವೈಲ್ಡ್ ಲೈಫ್ ಫೆಡರೇಷನ್ ಕೆಲಸ ಮಾಡ್ತಾಯಿದೆ. ಗ್ಲ್ಯಾಂಡ್ ಇದರ ಹೆಡ್ ಕ್ವಾರ್ಟರ್ ಸ್ವಿಟ್ಜರ್ಲ್ಯಾಂಡ್ ದೇಶದಲ್ಲಿ ಬರುತ್ತೆ. ಓಕೆ, ನೆಕ್ಸ್ಟ್ ಬರೋಣ IUCN, ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ನೇಚರ್. ಇದು ಕೇಂದ್ರ ಕಚೇರಿ ಇದು ಗ್ಲ್ಯಾಂಡಲ್ಲೇ ಇದೆ. ಪರಿಸರ ಮತ್ತು ಜೀವ ವೈವಿಧ್ಯದ ಸಂರಕ್ಷಣೆ, ವೆರೈಟಿ ಆಫ್ ಲೈಫ್ಸನ್ನು ಕಾಪಾಡಬೇಕು ಅನ್ನೋದು ಇದರ ಉದ್ದೇಶ ಆಗಿದೆ. IUCN ರೆಡ್ ಲಿಸ್ಟ್. IUCN ಹೆಡ್ ಕ್ವಾರ್ಟರ್ ನಿಮಗೆ ಗೊತ್ತಿರಬೇಕು ಗ್ಲ್ಯಾಂಡಲ್ಲಿದೆ, ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ನೇಚರ್. ಅವರು ರೆಡ್ ಲಿಸ್ಟನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಯಾವುದು ಅಳಿವಿನಂಚಿನ ಪ್ರಭೇದಗಳಿದಾವೋ ಅವುಗಳ ಪ್ರೊಟೆಕ್ಟ್ ಮಾಡಬೇಕು, ಅವುಗಳ ಲಿಸ್ಟ್ ಮಾಡಬೇಕು ಅಂತ. ಇದರ ಕೇಂದ್ರ ಕಚೇರಿ ಲಂಡನ್ನಲ್ಲಿದೆ. IUCN ರೆಡ್ ಲಿಸ್ಟ್. ಇವರು ರೆಡ್ ಡಾಟಾ ಬುಕ್ಕನ್ನು ರಿಲೀಸ್ ಮಾಡ್ತಾರೆ, ರೆಡ್ ಲಿಸ್ಟ್ ರಿಲೀಸ್ ಮಾಡ್ತಾರೆ. ಇದ್ರ ಮೂಲಕ ಯಾವ ಪ್ರಾಣಿ ಅಳಿವಿನಂಚಿಗೆ ಬಂದಿದೆ ಅವನ್ನ ಕಾಪಾಡಬೇಕು ಹೇಗೆ ಅನ್ನೋ ಮೆಜರ್ಮೆಂಟನ್ನು ಕೊಡ್ತಾರೆ. ಇದು IUCN ರೆಡ್ ಲಿಸ್ಟ್. RSS ಅನ್ನೋದು ಭಾರತದಲ್ಲಿ ಹೆಚ್ಚು ಚರ್ಚಿತವಾಗಿರುವಂಥ ಒಂದು ಸಂಘಟನೆ. ಯಾಕಂದರೆ ಇವತ್ತು ಭಾರತ ಸರ್ಕಾರ ನಡೆಸ್ತಾ ಇರೋದು ಭಾರತೀಯ ಜನತಾ ಪಕ್ಷ. ಭಾರತೀಯ ಜನತಾ ಪಕ್ಷವನ್ನು ಕಂಟ್ರೋಲ್ ಮಾಡ್ತಾ ಇರೋದು ದಿಸ್ ಸಂಘಟನೆ. ಹಾಗಾಗಿ ಡೆಲ್ಲಿ ಸರ್ಕಾರದ ರಿಮೋಟ್ ಎಲ್ಲಿದೆ ಅಂತ ಅಂದರೆ RSSನವ್ರ ಕೈಲಿದೆ ಅಂತ ಮಾತಾಡ್ತಾರೆ. ಇದರ ಕೇಂದ್ರ ಕಚೇರಿ ನಾಗ್ಪುರದಲ್ಲಿದೆ, ಮಹಾರಾಷ್ಟ್ರದಲ್ಲಿ. 1925 ಆರಂಭ ಆಯಿತು. ಹಿಂದುತ್ವ, ಹಿಂದೂ ರಾಷ್ಟ್ರೀಯತೆ ಇದರ ಉದ್ದೇಶ. ಸ್ಥಾಪಕರು ಕೇಶವ ಬಲಿರಾಮ್ ಹೆಡ್ಗೇವಾರ್ ಅಂತೇಳಿ, ಇವರು ಇದರ ಸಂಸ್ಥಾಪಕರಾಗಿರ್ತಾರೆ. RSS ಈ ಪಕ್ಷಗಳನ್ನು ಕಂಟ್ರೋಲ್ ಮಾಡೋದ್ರಿಂದಾಗಿ ಕೆಲವೊಮ್ಮೆ ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಕರ್ನಾಟಕದಲ್ಲಿ BJP ಪಕ್ಷದ ಸೋಲಿಗೆ ಇವ್ರ ಕಾರಣ, ಇವ್ರ ಕಂಟ್ರೋಲ್ ತೊಗೊಳಕ್ಕೆ ಹೋದ್ರು, ಆ ಥರ ಎಲ್ಲ ಚರ್ಚೆ ಆಗ್ತಾ ಇರುತ್ತೆ. ಹಾಗಾಗಿ ನಿಮಗೆ ಒಂದು ದೇಶದ ಸರ್ಕಾರವನ್ನೇ ಕಂಟ್ರೋಲ್ ಮಾಡೋ ಸಂಘಟನೆ ಅಂದರೆ ಅದು ಯಾವುದು ಅಂತ ಗೊತ್ತಿರಬೇಕು. ಜೊತೆಗೆ ಬಜರಂಗ ದಳ ನಿಷೇಧ ಅನ್ನೋದು ಕಾಂಗ್ರೆಸ್ನ ಮ್ಯಾನಿಫೆಸ್ಟೋದಲ್ಲಿತ್ತು. ಆ ಬಜರಂಗ ದಳ ಕೂಡ ಈ ಒಂದು ಪರಿವಾರ ಅಂತ ಕರಿತೀವಿ. RSSನ ಒಂದಿಷ್ಟು ಪರಿವಾರಗಳು, ವಿಶ್ವ ಹಿಂದೂ ಪರಿಷತ್ತು, ಬಜರಂಗ ದಳ, ಮಲ್ಟಿಪಲ್ ಹಿಂದೂ ಸೇವಾ ಪ್ರತಿಷ್ಠಾನ, ಹೀಗೆಲ್ಲ ಇದೆ. ಅದರಲ್ಲಿ ಬಜರಂಗ ದಳ ಕೂಡ ಒಂದು. ಅದರ ನಿಷೇಧ ಅಂದರೆ ಇದಕ್ಕೆ ಕೈ ಹಾಕ್ದಂಗೆ ಅದು. ಆ ಥರದಲ್ಲಿ ಸಂಘಟನೆಗಳಿರೋದ್ರಿಂದ ಇದ್ರ ಬಗ್ಗೆ ನಿಮಗೆ ಮಾಹಿತಿ ಇರಬೇಕು. ಜೊತೆಗೆ ವಿಶ್ವ ಹಿಂದೂ ಪರಿಷತ್ ಅಂತೇಳಿ, ಇದರ ಕೇಂದ್ರ ಕಚೇರಿ ಡೆಲ್ಲಿಯಲ್ಲಿದೆ. ಇದು ಹಿಂದುತ್ವ, ಹಿಂದೂ ರಾಷ್ಟ್ರೀಯತೆ ಅಂತೇಳಿ. MS ಗೋಲ್ವಾಲ್ಕರ್ ಸೆಕೆಂಡ್ ಸರಸಂಘ ಚಾಲಕ್ ಅಂತ ಕರಿತೀವಿ. ಏನು ಕೇಶವ ಬಲಿರಾಮ್ ಹೆಡ್ಗೇವಾರ್ ಅವರಿದ್ದರು, ಅವರು RSSನ ಫಸ್ಟ್ ಫೌಂಡರ್ ಮತ್ತು ಮೊದಲ ಸರಸಂಘ ಚಾಲಕರು. ಅವರ ನಿಧನ ನಂತರ ಸರಸಂಘ ಚಾಲಕ್ ಅಂದರೆ ಹೆಡ್ ಆಗಿದ್ದವರು MS ಗೋಲ್ವಾಲ್ಕರ್ ಅವರು. ಅವರು VHP ಸ್ಥಾಪಕರಾಗಿರ್ತಾರೆ. ಆನಂತರ SS ಆಪ್ಟೆ, ಸ್ವಾಮಿ ಚಿನ್ಮಯಾನಂದ ಅವರು ಇದಕ್ಕೆ ಸಹಾಯಕರಾಗಿ ಕೆಲಸ ಮಾಡಿದರು. ಇದು VHP. ಈ ಥರದಲ್ಲಿ ನಾವೆಲ್ಲ ವಿಚಾರಗಳನ್ನು ಸ್ವಲ್ಪ ಇನ್ಡೆಪ್ತ್ ಆಗಿ, VHP ಅಂದರೆ ಏನದು, VHP ಯಾರದು, ಯಾವಾಗ ತಿಳ್ಕೊಂಬಿಟ್ರೆ ನಮ್ಮ ನಾಲೆಡ್ಜ್ ಹೆಚ್ಚು ಇಂಪ್ರೂವ್ಮೆಂಟ್ ಆಗ್ತಾ ಬರುತ್ತೆ. ಈ ಥರ ಇನ್ನು ಸ್ಪೇಸ್ ಏಜೆನ್ಸಿಗಳ ಕಡೆ ಬಂದರೆ ಇಸ್ರೋ ನಮಗೆ ಗೊತ್ತೇ ಇದೆ, ಭಾರತದ ಸ್ಪೇಸ್ ಏಜೆನ್ಸಿ ಹೈಯೆಸ್ಟ್. 1969 ಆರಂಭ ಆಗಿತ್ತು, ಆಗಸ್ಟ್ 15ಕ್ಕೆ. ಹಾಗಾದ್ರೆ ಚೀನಾದ್ದೇನು ನೋಡ್ಕೋಬೇಕು, CNSA ಅಂತ, ಚೈನಾ ನ್ಯಾಷನಲ್ ಸ್ಪೇಸ್ ಏಜೆನ್ಸಿ ಅಂತ 93 ಆರಂಭ ಆಗುತ್ತೆ. ಜಪಾನ್ ಏನು, ಜಾಕ್ಸಾ ಅಂತೇಳಿ
ಜಪಾನ್ ಏರೋಸ್ಪೇಸ್ ಎಕ್ಸ್ಪ್ಲೋರೇಷನ್ ಏಜೆನ್ಸಿ ರೀಸೆಂಟ್ಲಿ ಚಂದ್ರನ ಮೇಲೆ ಒಂದು ಉಪಗ್ರಹವನ್ನು ಲ್ಯಾಂಡ್ ಮಾಡೋಕ್ಕೆ ಇವರು ಕೂಡ ಫೇಲ್ಯೂರ್ ಆಗಿದ್ದಾರೆ. ನಾವು ಆಗಿದ್ವಿ, ಇವರು ಕೂಡ ಫೇಲ್ಯೂರ್ ಆಗಿದ್ದಾರೆ. ಹಾಗಾದ್ರೆ ಯು ಎಸ್ ಎದೇನು, ನಾಸಾ, ನ್ಯಾಷನಲ್ ಏರೋನಾಟಿಕ್ಸ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್, ಇದು ನಾಸಾದ ಅಕ್ರಾನಿಮ್ ಆಗಿರುತ್ತೆ. 58ಅಲ್ಲಿ ಆರಂಭ ಆಗಿದೆ. ಜೊತೆಗೆ ರಷ್ಯಾ ರಾಸ್ ಕಾಸ್ಮೋಸ್ ಅಂತ ಕರಿತೀವಿ, ಇದು 56ಅಲ್ಲಿ ಬೇಸಿಕಲಿ ಆರಂಭ ಆಯಿತು. ರಷ್ಯಾ ಅನ್ನೋದು ಆರಂಭ ಆಗಿದ್ದು 91ಅಲ್ಲಿ. ಮೊದಲು ನಿಮಗೆ ಗೊತ್ತಿದೆ ಸೋವಿಯತ್ ಯೂನಿಯನ್ ಅಂತ ಇತ್ತು. ಹಾಗಾಗಿ ಹೊಸ ಇದು ಡೇಟ್ 91ಇಂದ ರಾಸ್ ಕಾಸ್ಮೋಸ್ಗೆ ಅಧಿಕೃತ ದಿನಾಂಕ ಕೊಡ್ತೀವಿ. ಯುರೋಪಿಯನ್ ಯೂನಿಯನ್ಗೆ ಒಂದಿದೆ USPA ಅಂತೇಳಿ. ಹಾಗೆ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಅಂತ ಮತ್ತೊಂದು ಸಪ್ರೇಟ್ ಇದೆ. ಹೀಗೆ ಹಲವಾರು ಸ್ಪೇಸ್ ಏಜೆನ್ಸಿಗಳ ಕಡೆ ಕೂಡ ನೀವು ಗಮನ ಕೊಡಬೇಕು. ಹಾಗಾಗಿ ಇವತ್ತು ಆರಂಭಿಕ ಕ್ಲಾಸ್ ಈ ಥರ ಆರ್ಗನೈಸೇಷನ್ ರಿಲೇಟೆಡ್ ಆಗಿ. ಇನ್ನು ಪ್ರಮುಖವಾದ ಕಾನ್ಸೆಪ್ಟು ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ಸು, ವಿಶ್ವಸಂಸ್ಥೆ, ಸಾರ್ಕು, ಪೊಲಿಟಿಕಲ್ ಆರ್ಗನೈಸೇಷನ್ಸು, ಮಿಲಿಟರಿ ಆರ್ಗನೈಸೇಷನ್ಸು, ಇನ್ನೂ ಹಲವಾರು ವಿಚಾರಗಳಿದೆ. ನೀವು ಇಷ್ಟಪಟ್ಟರೆ ಈ ವಿಡಿಯೋನ ನೀವು ಒಪ್ಪಿಕೊಂಡು ಕಮೆಂಟ್ ಬಾಕ್ಸಲ್ಲಿ ಇಷ್ಟಪಟ್ಟಲ್ಲಿ ಐ ವಿಲ್ ಕಂಟಿನ್ಯೂ ದಿಸ್ ಟೈಪ್ ಆಫ್ ಮ್ಯಾಟರ್. ಇಲ್ಲಾಂದರೆ ಮತ್ತೆ ಹಲವಾರು ವಿಚಾರಗಳಿದ್ದೇ ಬೇರೆ ಕಡೆ ಡೈವರ್ಟ್ ಆಗೋಣ. ಈ ಥರ ಕಾನ್ಸೆಪ್ಟ್ ಬೇಕಿದ್ದರೆ ಕಮೆಂಟ್ ಮಾಡಿ, ಆ ವಿಷಯಗಳನ್ನು ಮುಂದುವರಿಸೋ ಪ್ರಯತ್ನ ಮಾಡ್ತೀನಿ. ನಮಸ್ಕಾರ.